ಶಾಂತಿ. ಇವತ್ತಿನ ದಿನ ಬಾಬ್ದಾದಾರವರು ಮಕ್ಕಳಿಂದ ವಿಶೇಷವಾದಂತಹ ಸೇವೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹೊಸ ವರ್ಷಕ್ಕೋಸ್ಕರ ನುಡಿಸಿರುವಂತಹ ಮುರಳಿ 31-12-1997. 97ನೇ ಇಸ್ವಿ ಮುಗಿತಾ ಇದೆ, 98ನೇ ಇಸ್ವಿ ಬರ್ತಾ ಇದೆ. ಅದೇ ರೀತಿ ವರ್ತಮಾನ ಸಮಯದ ಅನುಸಾರ 2023 ಮುಗಿತಾ ಇದೆ, 2024 ಬಂದು ಬಿಟ್ಟಿದೆ. ಬರೋದಲ್ಲಿ ಇದೆಯಲ್ಲ ಬಂದು ಬಿಟ್ಟಿದೆ. ಅದರಲ್ಲಿ 8 ದಿನಗಳು ಮುಗಿದೋಗ್ಬಿಟ್ಟಿದ್ದಾವೆ. ಇವತ್ತು ನಾವು 9ನೇ ದಿನದಲ್ಲಿ ಕಾಲಿಟ್ಟಿದ್ದೀವಿ. ಈ ಸಮಯದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿರುವಂತಹ ನಮ್ಮ ಪಾತ್ರ ಏನು ಹೇಳೋದನ್ನ ಬಾಬಾರವರು ಈ ಮುರಳಿಯಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೊಸ ವರ್ಷ ಬಂದಾಗ ಲೌಕಿಕದವರು 1 ದಿನಕ್ಕೋಸ್ಕರ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ. ಹಳೆಯದನ್ನ ಮರೆಯಬೇಕು, ಹೊಸತನ ಬರಬೇಕು. ಪಾರ್ಟಿಗಳನ್ನ ಮಾಡ್ತಾರೆ, ಗಿಫ್ಟ್ ಅನ್ನ ಕೊಡ್ತಾರೆ. ಎಲ್ಲರೂ ಉಮಂಗ ಉತ್ಸಾಹದಿಂದ ಉತ್ಸವವನ್ನ ಆಚರಣೆ ಮಾಡ್ತಾರೆ. ಆದ್ರೆ ನೀವು ಮಕ್ಕಳು ಕೇವಲ 1 ದಿನಕ್ಕೋಸ್ಕರ ಮಾತ್ರ ನಿಮಗೆ ಹೊಸ ವರ್ಷ ಅಲ್ಲ, ಪ್ರತಿ ಸೆಕೆಂಡ್ ಕೂಡ ಹೊಸತನ. ಪ್ರತಿ ಸಂಕಲ್ಪ, ಪ್ರತಿ ಸಮಯ, ಪ್ರತಿ ಶ್ವಾಸ, ಪ್ರತಿ ಕರ್ಮ, ಪ್ರತಿ ಕರ್ಮದ ಫಲ ಹೊಸತನವನ್ನ ಅನುಭವ ಮಾಡಬೇಕು. ಸರಿ, 5,000 ವರ್ಷದ ಅನುಸಾರದಲ್ಲಿ ಎಲ್ಲ ಹೊಸದೇ ಇರ್ತದೆ, ಹಳೇದು ಯಾವುದು ಇರೋದಿಲ್ಲ. 5,000 ವರ್ಷದಲ್ಲಿ ಪ್ರತಿಯೊಂದು ಆತ್ಮನ ಪಾತ್ರ 1 ಸೆಕೆಂಡ್ ಇದ್ದಾಗ ಇನ್ನೊಂದು ಸೆಕೆಂಡ್ ಇರೋದಿಲ್ಲ, ರಿಪಿಟೇಷನ್ ಆಗೋದಿಲ್ಲ, ಹೊಸದು ಇದ್ದೇ ಇರ್ತದೆ, ಅದರಲ್ಲೇನು ಪ್ರಶ್ನೆನೇ ಇಲ್ಲ. ಆದರೆ ಬ್ರಾಹ್ಮಣ ಮಕ್ಕಳಲ್ಲಿ ಹೊಸತನ ಏನು? ಅವರಲ್ಲಿ ಹೊಸತನ ಇದ್ದಾಗ ಪ್ರತಿಯೊಂದು ಸೆಕೆಂಡಿನಲ್ಲಿ ದುಃಖ, ಸಮಸ್ಯೆ, ಪರಿಸ್ಥಿತಿಗಳು, ವಿಘ್ನಗಳು, ಚಿಂತೆಗಳು, ಇದು ಅವರಲ್ಲಿ ನೋವಿನ, ದುಃಖದ, ಸಮಸ್ಯೆಯ ವಾತಾವರಣದ ಹೊಸತನ. ನಿಮ್ಮಲ್ಲಿ ಪ್ರತಿ ಸೆಕೆಂಡಿನಲ್ಲಿ ಪದುಮದಷ್ಟು ಸಂಪಾದನೆಯ ಹೊಸತನ, ಖುಷಿಯಿಂದ ಇರುವಂಥದ್ದು, ಸೇವೆಗೆ ನಿಮಿತ್ತ ಆಗುವಂಥದ್ದು, ಸದಾಕಾಲ ಸಂಪಾದನೆ ಆಗುವಂಥದ್ದು, ನೀವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚಿನ ಫಲದ ಅನುಭವ ನಿಮಗೆ ಆಗುವಂಥದ್ದು. ಹೀಗೆ ಬಾಬಾ ನಿಮ್ಗೆ ಏನ್ ಹೇಳ್ತಿದ್ದಾರೆ, ಹೊಸ ಜೀವನವನ್ನ ಆಚರಣೆ ಮಾಡಲಿಕ್ಕೆ ಬಂದಿರುವಂತಹ ಶ್ರೇಷ್ಠ ಆತ್ಮರು. ಹೊಸ ಜೀವನ ಯಾವುದಾದ್ರು ಹೊಸ ಜೀವನ? ವಿದ್ಯಾರ್ಥಿಯಾಗಿ ಅಲ್ಲ, ಮಗನಾಗಿ ಅಲ್ಲ, ಶಿಷ್ಯನಾಗಿ ಅಲ್ಲ, ಮುಖ್ಯವಾಗಿ ತಂದೆ, ಶಿಕ್ಷಕ, ಗುರುವಿನ ರೂಪದ ಸಂಬಂಧದಲ್ಲಿ ಅಲ್ಲ. ಹೊಸ ಜೀವನ ನಾವು ಆಳವಾಗಿ ಭಗವಂತನ ಒಂದು ಮಹಾವಾಕ್ಯವನ್ನ ಅವಲೋಕನೆ ಮಾಡಿದಾಗ ಯಾವ ಭಾವದಲ್ಲಿ ಅವರು ಈಶ್ವರಿ ಜ್ಞಾನವನ್ನು ಹೇಳ್ತಾರೆ ಹೇಳುವಂಥದ್ದು ಅರ್ಥವಾಗ್ತದೆ. ಮಕ್ಕಳೇ, ನೀವು ಭಗವಂತನ ಪಡೆದಿದ್ದಾಯ್ತು, ತಂದೆ ಅಂತ ಒಪ್ಕೊಂಡಿದ್ದಾಯ್ತು, ತಂದೆ ಸುಖವನ್ನು ಅನುಭವ ಮಾಡಿದ್ದಾಯ್ತು, ನಿಮ್ಮ ನಿತ್ಯ ಜೀವನದಲ್ಲಿ ಭಗವಂತನ ಸಹಾಯವನ್ನ ಪಡ್ಕೊಂಡಿದ್ದಾಯ್ತು, ಅದರ ಲಾಭವನ್ನು ಪಡ್ಕೊಂಡಿದ್ದಾಯ್ತು. ಈಗ ನೀವೇನಾಗ್ಬೇಕು? ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣ ವಿಶ್ವ ಕಲ್ಯಾಣಕ್ಕೋಸ್ಕರ, ಸರ್ವರಿಗೋಸ್ಕರ ಮೀಸಲಾಗಿ ಇಡಬೇಕಾಗ್ತದೆ. ಪ್ರತಿ ಸೆಕೆಂಡ್ ಸಫಲ್. 1 ಸೆಕೆಂಡಿನಲ್ಲಿ ಪದುಮದಷ್ಟು ಸಂಪಾದನೆ ಆಗ್ಬೇಕು ಅಂತಂದ್ರೆ ಪ್ರತಿ ಸೆಕೆಂಡ್ ನಿಮ್ಮ ತನು, ಮನ, ಧನ, ಶ್ವಾಸ, ಸಮಯ, ಸಂಕಲ್ಪವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಅದು ಸಫಲವಾಗಬೇಕು. ಸಫಲ್ ಕರೋ ಸಫಲತಾ ಲೋ.
ಸಫಲ ಮಾಡಿ ಮತ್ತು ಸಫಲತೆಯನ್ನು ಪಡ್ಕೊಳ್ಳಿ. ಹಾಗಿದ್ರೆ ಸಫಲತೆ ಎಂದರೇನು? ಏನು? ಒಂದು ಆತ್ಮ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡಿದ ತಕ್ಷಣದಲ್ಲಿ ಕರ್ಮ ಆಗ್ಬಿಡುತ್ತದೆ. ಅದು ಸೂಕ್ಷ್ಮ ಕರ್ಮೇಂದ್ರಿಯನೇ ಇಲ್ಲಿ, ಸ್ಥೂಲ ಕರ್ಮೇಂದ್ರಿಯನೇ ಇಲ್ಲಿ. ಕರ್ಮ ಮಾಡಿದ ತಕ್ಷಣದಲ್ಲಿ ಕರ್ಮ ಆಗ್ಬಿಡತ್ತೆ. ಕರ್ಮ ಆದ ತಕ್ಷಣದಲ್ಲಿ ಯಾವ ಆತ್ಮ ಕರ್ಮವನ್ನ ಮಾಡ್ಲಿಕ್ಕೆ ಕಾರಣೀಕರ್ತ ನಿಮಿತ್ತವಾಗಿದೆಯೋ ಆ ಆತ್ಮನ ಅಕೌಂಟ್ ಅಲ್ಲಿ ಆ ಕರ್ಮದ ಫಲ ರಿಫ್ಲೆಕ್ಟ್ ಆಗತ್ತೆ. ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಕರ್ಮದ ಫಲ ರಿಫ್ಲೆಕ್ಟ್ ಆಗತ್ತೆ. ಆ ಅಕೌಂಟ್ ಅಲ್ಲಿ ಒಳ್ಳೆಯದಾಗಿದ್ದಿದ್ರೆ ಸಫಲ ಆಗತ್ತೆ, ಜಮಾ ಆಗತ್ತೆ. ಕೆಟ್ಟದಾಗಿದ್ದಿದ್ರೆ ಮೈನಸ್ ಆಗ್ತದೆ, ಅಸಫಲ ಆಗತ್ತೆ. 5,000 ವರ್ಷದಲ್ಲಿ ಕೇವಲ ಆತ್ಮ ಒಬ್ಬಂಟಿಯಾಗಿ ಪಾತ್ರವನ್ನ ಮಾಡ್ತಾ ಬಂತು. ಪರಿಣಾಮ ಪ್ರತಿಯೊಂದು ಸೆಕೆಂಡು ಕೆಳಗಡೆ ಇಳಿತಾ ಬಂತು. ಕೆಳಗಡೆ ಇಳಿತಾ ಬಂತು ಅಂದ್ರೆ ಪರಂಧಾಮದಿಂದ ಸೂಕ್ಷ್ಮತನಕ್ಕೆ ಬಂತು ಅಂತ ಅರ್ಥ ಅಲ್ಲ. ಅದರ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನು ಉಳಿತಾಯ ಮಾಡಿದಿತ್ತು ಅದು ಖರ್ಚಾಗ್ತಾ ಬಂತು. ಜಮಾ ಆಗಿದ್ದೆ ಯಾವಾಗ ಅಂತಂದ್ರೆ ಆ ತನುವನ್ನ, ಮನವನ್ನ, ಧನವನ್ನ, ಶ್ವಾಸವನ್ನ, ಸಮಯವನ್ನ, ಸಂಕಲ್ಪವನ್ನ, ಕರ್ಮೇಂದ್ರಿಯವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿದಾಗ. ಅಂದ್ರೆ ಕರ್ಮ ಯಾವಾಗ ಸಫಲವಾಗತ್ತೆ ಅಂತಂದ್ರೆ ಯಾವ ಕರ್ಮೇಂದ್ರಿಯದಿಂದ ಕರ್ಮವನ್ನ ನೀವು ಮಾಡ್ತಾ ಇದ್ದೀರೋ ಅದೇ ಕರ್ಮೇಂದ್ರಿಯದಿಂದ ಕರ್ಮವನ್ನ ಬಾಬ್ದಾದಾರವರು ಮಾಡ್ಬೇಕು. ಕರ್ಮೇಂದ್ರಿಯ ಅದೇ, ಸ್ಥಳ ಅದೇ, ವಾತಾವರಣ ವಾಯುಮಂಡಲ ಅದೇನೆ. ಅದರ ವ್ಯತ್ಯಾಸ ಏನು? ಆ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ನಾನು ಮಾಡ್ತಾ ಇಲ್ಲ. ಯಾರು ಮಾಡ್ತಿದ್ದಾರೆ? ಬಾಬ್ದಾದ ಮಾಡ್ತಾ ಇದ್ದಾರೆ. ಆ ಭಾವದಿಂದ, ಆ ಸ್ಥಿತಿಯಿಂದ, ಆ ಸ್ಮೃತಿಯಿಂದ. ಅದನ್ನು ಕೂಡ ಬಾಬ್ದಾದ ಏನು ಮಾಡ್ತಿದ್ದಾರೆ? ನನಗೋಸ್ಕರ ಅಲ್ಲ. ಬಾಬಾ ನನ್ನ ಹೊಟ್ಟೆ ನೋವು ಕಡಿಮೆ ಮಾಡಿಕೊಡು, ನನ್ನ ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ ಕೊಡು. ನಿಮ್ಮ ವೈಯಕ್ತಿಕವಾದಂತ ಯಾವುದೇ ಇಚ್ಛೆಗಳ ಆಧಾರದಲ್ಲಿ ಬಾಬ್ದಾದನನ್ನ ಅಲ್ಲಿ ಉಪಯೋಗ ಮಾಡುವಾಗಿಲ್ಲ. ಭಗವಂತನ ಇಚ್ಛೆಯಂತೆ, ಅವನ ಯೋಚನೆಯಂತೆ, ಅವನ ಸಂಕಲ್ಪದಂತೆ, ಅವನ ಪಾತ್ರದಂತೆ ಅವನು ನಿಮ್ಮ ತನುಮನವನ್ನ ಅವನು ಉಪಯೋಗ ಮಾಡ್ಕೊಳ್ಬೇಕು. ಅವನ ಕಾರ್ಯದಲ್ಲಿ ಮಧ್ಯದಲ್ಲಿ ನೀವು ಬರಕೂಡದು. ಅದಕ್ಕೆ ಬಾಬಾ ಹೇಳ್ತಾರೆ ಮುಕ್ತಿ ವರ್ಷ. ಎಲ್ಲದಿಂದ ಮುಕ್ತವಾಗಿ ನನ್ನ ಮನೆ, ನನ್ನ ಪರಿವಾರ, ನನ್ನ ಕುಟುಂಬ, ನನ್ನ ಸೆಂಟ್ರು, ನನ್ನ ಜೋನು, ನನ್ನ ಲೆಕ್ಕಾಚಾರ, ನನ್ನ 63 ಜನ್ಮ, ನನ್ನ 21 ಜನ್ಮ, ನಾನು ಸತಿಗೋಗಿ ಹೋಗ್ಬೇಕು. ನಾನು ಸೇವೆ ಮಾಡ್ಬೇಕು, ನಾನು ಜ್ಞಾನ ಹೇಳ್ಬೇಕು, ನಾನು ಯೋಗ ಮಾಡ್ಬೇಕು, ನಾನು ವಿಶ್ವ ಕಲ್ಯಾಣ ಕೊಡ್ಬೇಕು, ನಾನು ಸಕಾಶ ಕೊಡ್ಬೇಕು. ಈ ನಾನು 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 ಇದೆಯಲ್ಲ, ಇದೆಲ್ಲದಿಂದ ಮುಕ್ತರಾಗಿ ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ. ಈ ರೀತಿ ಪ್ರತಿಯೊಂದು ಸಂಕಲ್ಪವನ್ನ, ಸಮಯವನ್ನ ಸಫಲ ಮಾಡ್ತಾ ಆ ಸಫಲತೆಯನ್ನ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳಿ. ಅದಕ್ಕಾಗಿ ಈ ರೀತಿ ಈ ಮುಂದಿನ ವರ್ಷದಲ್ಲಿ ಹೊಸ ಜೀವನವನ್ನ ಆಚರಣೆ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ನವಯುಗದ ರಚನೆ ಮಾಡುವಂಥವ್ರು ಪರಮಾತ್ಮ. ನಾವು ರಚನೆ ಆಗ್ಬಿಟ್ಟಿದೀವಿ ಇವಾಗ. ಅಂತಹ ಮಹಾನ್ ಆತ್ಮರ ಜೊತೆಗೆ ಬಾಬ್ದಾದಾರವರು ಹೊಸ ವರ್ಷವನ್ನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾರ್ಮಲಿ ಏನಾಗತ್ತೆ, ಈ ಮುರಳಿಯನ್ನು ಓದಿದಾಗ ಬಾಬಾ ಮುಂದೆ ಹೇಳ್ತಾರೆ, ಮಕ್ಳೇ ಹೊಸ ಯುಗ ಅಲ್ವಾ? ಹೌದು ಬಾಬಾ. ಹೊಸ ಯುಗದ ಡ್ರೆಸ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಬಾಬಾ. ಹೆಂಗಿದೆ? ಕಿರೀಟ ಇದೆ, ಬಂಗಾರ ಇದೆ, ನೆಕ್ಲೆಸ್ ಇದೆ, ರೇಷ್ಮೆ ಸೀರೆಗಳಿದ್ದಾವೆ, ಬಟ್ಟೆ ಇದೆ, ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದೀವಿ, ಹೌದಲ್ವಾ? ಊಟ ತಿಂಡಿ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಸುಖ ಶಾಂತಿ ಕಾಣ್ತಾ ಇದೆ, ಹೌದು. ಎಲ್ಲಿ? ಸತ್ಯುಗದಲ್ಲಿ. ಇದನ್ನೇ ನಾವು ಯೋಚನೆ ಮಾಡ್ತೀವಿ. ಬಾಬಾ ಕೇಳ್ತಿದ್ದಾರೆ, ಮಗು ಆ ಯುಗದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಸಂಗಮ ಯುಗದಲ್ಲಿ. ಆ ಸಂಗಮ ಯುಗದಲ್ಲಿ ಆ ಶರೀರದಲ್ಲಿ ಭಗವಂತನ ಅವತರಣೆ ಆದಾಗ, ಪ್ರವೇಶವಾದಾಗ, ಸೇವಾ ಕಾರ್ಯಕ್ಕೆ ಅವನು ಅದರಲ್ಲಿ ಬಂದಾಗ ಆ ಶರೀರದ ಹೊಳಪು ಹೇಗಿರ್ತದೆ? ಹಂಗಂದ್ರೆ ಗುಲ್ಜಾರ್ ದಾದಿ ಶರೀರದಲ್ಲಿ ಅವ್ರ ಸ್ಟೇಜ್ ಅಲ್ಲಿ ಬಂದಾಗ, ಭಾವದಾದ ಅವತರಣೆ ಆದಾಗ ಅವರ ಶರೀರದಲ್ಲಿ ಇಷ್ಟು ಪ್ರಕಾಶ ಇರ್ತದೆ. ಆ ಶರೀರವನ್ನು ನೋಡ್ತಾ ಇದ್ದೀರಾ? ವಿಶ್ವ ಕಲ್ಯಾಣದ ಶರೀರ ಅದು, ವಿಶ್ವ ಕಲ್ಯಾಣದ ಮನಸ್ಸದು. ಸಂಪೂರ್ಣವಾಗಿ ಬಾಬದಾದ ಅವತರಣೆ ಆಗಿದ್ದಾರೆ, ತನ್ನ ಕಾರ್ಯವನ್ನ ಮಾಡ್ತಾ ಇದ್ದಾರೆ.
ಅದಕ್ಕೋಸ್ಕರ ದಾದಿಯವರು ಎಲ್ಲವನ್ನ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಬಾಪ್ ದಾದ ಅವರಿಗೆ. ಆ ವಿಶ್ವ ಕಲ್ಯಾಣದ ಸ್ಮೃತಿ ಆ ಶರೀರ ಕಣ್ಣೆದುರುಗಡೆಗೆ ಬರುತ್ತಾ? ಯಾಕಂದ್ರೆ ಸಫಲ ಅಂತ ಹೇಳ್ತಿದ್ದಾನೆ. ಮಕ್ಕಳೇ, ಸತ್ಯುಗ ತ್ರೇತಾಯುಗದಲ್ಲಿ ಬಾಬಾನೇ ಇರೋದಿಲ್ಲ. ಅವಾಗ ಅಲ್ಲಿಂದ ಎಲ್ಲಿ ಸಫಲ ಆಗತ್ತೆ ಹೇಳಿ ನೋಡೋಣ? ಅಲ್ಲಿ ನೀವು ತಾನೇ ಇರೋದು. ಸಫಲ ಮಾಡ್ಬೇಕಂದ್ರೆ ಬಾಬಾ ಇರ್ಬೇಕಲ್ವಾ ಅಲ್ಲಿ? ಅದಕ್ಕಾಗಿ ಆ ಸಮಯದಲ್ಲಿ ಭಗವಂತನಿಗೆ ನೀವು ಅದನ್ನ ವಹಿಸಿದಾಗ ನೀವ್ಯಾರು? ವಿಶ್ವ ಕಲ್ಯಾಣಕಾರಿಗಳು. ಹಾಗಂದ್ರೆ ವಿಶ್ವದಲ್ಲಿರುವಂತ ಸರ್ವ ಸಮಸ್ಯೆಗಳ ಪರಿಹಾರ ಕೊಡುವಂಥವ್ರು. ಜನರಿಗೆ ಕಾಯಿಲೆ ಬಂದಾಗ ಜನರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ಟೆ ಹೊಲಿಸ್ಬೇಕು ಅಂತಂದ್ರೆ ಟೈಲರ್ ಹತ್ರ ಹೋಗ್ತಾರೆ. ಮೊಬೈಲ್ ಸರಿ ಇಲ್ಲ ಅಂತಂದ್ರೆ ಮೊಬೈಲ್ ಸರಿ ಮಾಡುವಂತ ವ್ಯಕ್ತಿ ಹತ್ರ ಹೋಗ್ತಾರೆ. ಹಾಗೇನೆ ನೀವು ಆ ರೀತಿ ನಿಮ್ಮ ತನುಮನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಪ್ರಪಂಚದ ಜನರಿಗೆ ಯಾರಿಗೆಲ್ಲ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಶಕ್ತಿ ಬೇಕೋ ಅವರೆಲ್ಲರೂ ನಿಮ್ಮ ಹತ್ರ ಓಡೋಡಿ ಬರ್ತಾರೆ. ಹಳೆ ಕಾಲದಲ್ಲಿ ರಾಜನ ಹತ್ರ ಯಾರು ಬರ್ತಾ ಇದ್ರು ಹೇಳಿ? ಪ್ರಜೆಗಳು ತಾನೇ ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು? ಯಾರಲ್ಲೂ ಹಣಕಾಸಿನ ಸಮಸ್ಯೆ, ಯಾರಿಗೂ ಆರೋಗ್ಯದ ಸಮಸ್ಯೆ. ಆ ಸಮಸ್ಯೆಯ ಪರಿಹಾರ ರಾಜ ಕೊಡ್ತಾನೆ ಹೇಳುವಂತ ಮನೋಭಾವದಿಂದ ರಾಜನ ಹತ್ರ ಬರ್ತಾ ಇದ್ರು. ಹಾಗೆ ನಿಮ್ಮ ಹತ್ರ ಆತ್ಮಗಳು ಬರ್ತಾರೆ. ಇಂಥ ಆತ್ಮಗಳು ಬರ್ತಾರೆ. ಬಾಬಾ ಏನ್ ಹೇಳ್ತಾರೆ, ಈ ಹೊಸ ವರ್ಷದಲ್ಲಿ ಯಾವ ರೀತಿ ಸೇವೆಯನ್ನ ಮಾಡ್ಬೇಕು? ಇಲ್ಲಿವರೆಗೆ ಬೇರೆ ಬೇರೆ ವರ್ಗದವರ ಸೇವೆಯನ್ನ ಮಾಡಿದ್ವಿ. ಬೇರೆ ಬೇರೆ ವರ್ಗ ಅಂತಂದ್ರೆ ಇವಾಗ ಎಜುಕೇಶನ್ ವಿಂಗ್, ಸೋಷಿಯಲ್ ವಿಂಗ್, ಕಲ್ಚರಲ್ ವಿಂಗ್, ಪೊಲಿಟಿಕಲ್ ವಿಂಗ್, ಹೀಗೆ ಬೇರೆ ಬೇರೆ ವರ್ಗದ ಜನರಿಗೆ ಸ್ಪೆಷಲ್ ಆಗಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಜ್ಞಾನವನ್ನು ತಿಳಿಸಿ ಈಶ್ವರಿ ಜ್ಞಾನವನ್ನು ಹೀಗೆ ಅಪ್ಲೈ ಮಾಡಬೇಕು ಅಂತ ನೀವು ಮಾಡಿದಿರಲ್ಲ. ಇನ್ಮೇಲೆ ನಿಮ್ಮ ವಿಂಗ್ಗಳಲ್ಲಿ ಆ ಆತ್ಮಗಳನ್ನ ಮಾಯ್ಕನ್ನ ರೆಡಿ ಮಾಡಿ. ಭಲೆ ಅವ್ರು ನಿರಂತರವಾಗಿ ಸೆಂಟರ್ಗೆ ಬರೋದಿಲ್ಲ, ಏನ್ ತೊಂದರೆ ಏನಿಲ್ಲ. ಶ್ರೀಮತವನ್ನ ಫಾಲೋ ಮಾಡೋದಿಲ್ಲ, ಓಕೆ. ಆದ್ರೆ ಅವರ ಮೂಲಕ ಅವರ ಅನುಭವಗಳನ್ನ ಹೇಳಿದಾಗ ಅದನ್ನು ಕೇಳ್ಕೊಂಡ್ಬಿಟ್ಟು ಜನ ಬರ್ತಾರೆ. ಆ ಒಂದು ಸೀಕ್ರೆಟ್ ಅನ್ನ ಹೇಳಿದ್ರು. ಏನು ಗೊತ್ತಾ ಮಕ್ಕಳೇ? ಇವತ್ತಿನ ದಿನದಲ್ಲಿ ದ್ವಾಪರ ಕಲಿಯುಗದಲ್ಲಿ ಯಾರೋ ಒಬ್ರು ಸೈಂಟಿಸ್ಟ್ ಇರಬಹುದು, ಸಾಧು ಸನ್ಯಾಸಿಯರಿರಬಹುದು, ಅಥವಾ ಒಬ್ಬ ಡಾಕ್ಟರ್ ಇರಬಹುದು, ಅಥವಾ ಒಬ್ಬ ರಾಜಕೀಯ ನಾಯಕನೇ ಇರಬಹುದು, ಅಥವಾ ವಿದ್ವಾಂಸರಿರ್ಬೋದು, ಯಾರೇ ಇರ್ಬೋದು. ಏನಾದ್ರೂ ಒಂದು ಅವರಲ್ಲಿ ವಿಶೇಷತೆ ಇದೆ ಅಂದ್ರೆ ಅದಕ್ಕೆ ಶಕ್ತಿ ಬೇಕಲ್ವಾ? ಆ ಶಕ್ತಿ ಯಾವಾಗ ಸಿಗ್ತದೆ? ಸಂಗಮ ಯುಗದಲ್ಲೇ. ಧರ್ಮಾತ್ಮರಿದಾರಲ್ಲ, ಮುಸ್ಲಿಂ ಧರ್ಮ, ಜೈನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸಿಖ್ ಧರ್ಮ, ಯಾರ್ಯಾರು ಧರ್ಮವನ್ನೆಲ್ಲ ಸ್ಥಾಪನೆ ಮಾಡ್ತಿದ್ದಾರೆ, ಮಹಾನ್ ಕಾರ್ಯವನ್ನ ಈ ಪ್ರಪಂಚದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ, ಇವತ್ತು ಪ್ರಸಿದ್ಧಿಯಾಗಿದ್ದಾರೆ, ಅವರಿಗೆ ಆ ಮಹಾನ್ ಕಾರ್ಯವನ್ನ ಮಾಡಲಿಕ್ಕೆ ಬೀಜ ಈಗ ಇಲ್ಲಿ ಸಂಗಮ ಯುಗದಲ್ಲಿ. ಅದು ವೃಕ್ಷವಾಗುವುದು, ಹಣ್ಣು ಕೊಡೋದು ಯಾವಾಗ? ದ್ವಾಪರ ಕಲಿಯುಗದಲ್ಲಿ. ಆ ಬೀಜ ಯಾರಾಗ್ತಾರೆ? ಶಿವಬಾಬಾ. ನೀವ್ಯಾರು? ಆ ವೃಕ್ಷದ ಬೇರುಗಳು. ಬೇರು ಮತ್ತು ಬೀಜ ಸೇರಿ ಬಿಟ್ಟು ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ? ಬೀಜವನ್ನ ಹಾಕ್ಬೇಕಾಗತ್ತೆ. ಯಾವುದು? ಪರಮಾತ್ಮನ ಶಕ್ತಿಯ ಬೀಜವನ್ನ ಹಾಕ್ಬೇಕಾಗತ್ತೆ. ಅವಾಗ ಅವರೆಲ್ಲ ನಿಮ್ಮ ಹತ್ರ ಬರಬೇಕಾಗ್ತದೆ. ಆ ಕಾರ್ಯ, ಭಗವಂತನ ಪಾತ್ರ ಈ ವರ್ಷ ನಡೆಯೋದಿದೆ. ಆವಾಗ ಅವರಿಗೆ ಬಾಬಾ ಶಕ್ತಿಯನ್ನು ತುಂಬಿದಾಗ, ವಿಶೇಷತೆಯನ್ನ ಗುಣವನ್ನ ತುಂಬಿದಾಗ, ಅವರ ಅನುಭವವನ್ನ ಬೇರೆಯವರು ಕೇಳಿದಾಗ ಅವರು ಬಾಬಾನ ಮಕ್ಕಳಾಗ್ತಾರೆ. ಅವ್ರು ಈ ರೀತಿ ಸೇವೆ ಮಾಡ್ತಾ 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 ಏನಾಗ್ತದಂದ್ರೆ ಅವರು ಕೂಡ ಪಕ್ಕಾ ಬಾಬಾನ ಮಕ್ಕಳು ಆಗ್ಬಿಡ್ತಾರೆ. ಈ ರೀತಿ ಸೇವೆಯನ್ನ ಆರಂಭವನ್ನ ಮಾಡಿ, ಮಾಡುವಂತ ಸಂಕಲ್ಪವನ್ನ ಮಾಡಿ, ವಿಶೇಷ ಆತ್ಮಗಳನ್ನ ಸೆಲೆಕ್ಷನ್ ಮಾಡಿ. ನೀವು ಮಾತಾಡಬಾರ್ದು, ಅವರಿಗೆ ಅನುಭವ ಆದಾಗ ಅನುಭವದ ನುಡಿಗಳನ್ನ ಅವ್ರು ಹೇಳ್ಬೇಕು. ಅದಕ್ಕಾಗಿ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ, ಭವಿಷ್ಯದ ಆ ಒಂದು ವಾತಾವರಣ ಕಾಣ್ತಾ ಇದೆಯಾ? ಏನದು? ಹೊಸ ಯುಗ ಎಷ್ಟು ಸುಂದರವಾಗಿದೆ. ಬೇರೆ ಶರೀರ ಅಲ್ಲ, ಇದೇ ಶರೀರ. ಲಕ್ಷಾಂತರ ಆತ್ಮಗಳು ನಿಮ್ಮ ಎದುರುಗಡೆ ಬಂದಿದ್ದಾರೆ, ನಮಗೆ ಶಾಂತಿ ಕೊಡುವಂತ ಕೇಳ್ತಾ ಇದ್ದಾರೆ. ಹೇಗೆ ರಾಜ್ಯಭಾರವನ್ನ ಮಾಡ್ತಾ ಇದ್ದೀರಾ? ಪ್ರಕೃತಿನೂ ಕೂಡ ನಿಮ್ಮ ಮಾತನ್ನ ಕೇಳುತ್ತೆ. ನಿಮ್ಮ ಶರೀರಕ್ಕೂ ಕೂಡ ಯಾವುದೇ ಕಾಯಿಲೆಗಳು ಬರೋದಿಲ್ಲ, ಏನೂ ತೊಂದರೆಗಳು ಬರೋದಿಲ್ಲ. ಎಲ್ಲ ಸತೋ ಪ್ರಧಾನವಾಗಿರುತ್ತೆ, ಶಾಂತ
ಪ್ರಶಾಂತವಾದಂತ ವಾತಾವರಣ. ಆತ್ಮೀಯರ ಯೋಚನೆ ಮಾಡಿ, ಸತ್ಯುಗದ ಪರಿಕಲ್ಪನೆ ಅಲ್ಲ, ಸಂಗಮ ಯುಗದ ಅಂತಿಮ ಸಮಯದ ಭಗವಂತನ ಪ್ರತ್ಯಕ್ಷತೆಯ ಸೇವೆಯ ಕೊನೆಯ ಪಾರ್ಟ್. ಅಲ್ಲಿ ಬಾಬ್ದಾದ ಮತ್ತು ನೀವು ಇಬ್ಬರೇ ಇದ್ದೀರಾ. ಬಾಬ್ದಾದರವರ ಕಾರಣದಿಂದ ನಿಮ್ಮ ಶರೀರದ ಕಾಯಿಲೆನೂ ಕೂಡ ಇರೋದಿಲ್ಲ ಮತ್ತು ಪ್ರಕೃತಿ ನಿಮಗೆ ಸಹಯೋಗಿ ಆಗಿರ್ತದೆ, ಸತೋಪ್ರಧಾನವಾಗಿರ್ತದೆ. ಪ್ರಪಂಚದಲ್ಲಿ ಏನೇ ವಾತಾವರಣ ವೈಪರೀತ್ಯಗಳಾದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಆ ಪ್ರಪಂಚವನ್ನ ನೋಡ್ತಾ ಇದ್ದೀರಾ, ಸುಂದರವಾಗಿ ಕಾಣ್ತಾ ಇದೆಯಾ, ಇಷ್ಟ ಆಗ್ತಾ ಇದೆಯಾ, ಅಲ್ಲಿ ಹೋಗ್ಬೇಕು ಅಂತ ಅನಿಸ್ತಾ ಇದೆಯಾ? ಹೋಗಬೇಕು, ಆ ಪಾತ್ರವನ್ನ ನಾನು ಮಾಡಬೇಕು, ವಿಶ್ವರಾಜ್ಯದ ಅಧಿಕಾರಿ ನಾನು ಆಗ್ಬೇಕು ಅಂತಂದ್ರೆ ಅದಕ್ಕೆ ನಾನು ಇವತ್ತು ಹೊಸ ವರ್ಷದದ್ದು ನಿಮಗೆ ಉಡುಗೊರೆಯನ್ನ ಕೊಡ್ತಾ ಇದ್ದೇನೆ. ಹೊಸ ವರ್ಷ ಅಂದ್ರೆ ಗಿಫ್ಟ್ ಕೊಡ್ಲೇಬೇಕಲ್ವಾ? ಲೌಕಿಕದಲ್ಲೂ ಯಾವುದೋ ಒಂದು ಫೋಟೋಗಳನ್ನು, ಸಾಧನವನ್ನು, ಗಿಫ್ಟ್ ಅನ್ನ ಕೊಡ್ತಾರೆ. ನಾನು ಎಲ್ಲಾ ಮಕ್ಕಳಿಗೂ ಕೂಡ ಯಾರ್ಯಾರು ಸ್ವಚ್ಛ ಹೃದಯದವರಿದ್ದಾರೆ, ಈ ರೀತಿ ಸೇವೆ ಮಾಡಬೇಕು ಅಂತವರಲ್ಲಿ ಮನೋಭಾವ ಇದೆ, ಅಂಥವರಿಗೆ ಇವತ್ತು ಫ್ರೀಯಾಗಿ ಅವಿನಾಶಿಯಾಗಿರುವಂತ ಆ ಉಡುಗೊರೆಯನ್ನ ಕೊಡ್ತಾ ಇದ್ದೇನೆ. ಇದು ಎಷ್ಟು ಅವಿನಾಶಿ ಅಂತಂದ್ರೆ, ಈ ಜನ್ಮದಲ್ಲಿ ನೀವು ತೆಗೆದುಕೊಂಡ್ರೆ ಪ್ರತಿ 5,000 ವರ್ಷದಲ್ಲೂ ಕೂಡ ನೀವೇ ಈ ಗಿಫ್ಟ್ ಅನ್ನ ತೆಗೆದುಕೊಳ್ತೀರಿ. ಬೇಕಾ ಗಿಫ್ಟು? ಯಾರ್ಯಾರಿಗೆ ಬೇಕು ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಮಕ್ಕಳು ಕೈ ಎತ್ತಾ ಇದ್ದಾರೆ, ನನಗ್ ಬೇಕು ಅಂತ. ಹೇಳ್ತಾರೆ ಬರೀ ಕೈ ಎತ್ತಿದ್ರೆ ಆಗೋದಿಲ್ಲ, ಅದಕ್ಕೆ ತಕ್ಕಾಗಿ ಏನಾದ್ರು ಒಂದು ಕೊಡಬೇಕಾಗ್ತದೆ. ಏನ್ ಕೊಡ್ಬೇಕು? ತನು, ಮನ, ಧನ, ಶ್ವಾಸ, ಸಂಕಲ್ಪ ಎಲ್ಲವನ್ನೂ ಕೂಡ ನೀವೇನ್ ಮಾಡ್ಬೇಕು? ಬಾಬನಿಗೆ ಅರ್ಪಣೆ ಮಾಡಬೇಕು. ನಿಮಗೆ 1 ವರ್ಷದ ಸಮಯವನ್ನ ಕೊಡ್ತೇನೆ. ಮುಂದಿನ ವರ್ಷದ ಒಳಗಡೆಗೆ ಈ ರೀತಿ ಪ್ರಪಂಚದಲ್ಲಿ ವಿಭಿನ್ನವಾಗಿ ವಿಶೇಷವಾದಂತ ಸೇವೆ ಮಾಡುವಂತ ಆತ್ಮಗಳ ಒಂದು ಗುಂಪನ್ನ, ಗುಲ್ದಸ್ತಾ ಹೂಗುಚ್ಛವನ್ನ ನೀವು ಬಾಬನ ಎದುರುಗಡೆಗೆ ತಂದು ನಿಲ್ಲಿಸಬೇಕು, ಬಾಬನ ಮಿಲನಕ್ಕೆ. ಇದನ್ನು ಬಾಬಾ ಹೇಳ್ತಾ ಇದ್ದಾರೆ. ಇವತ್ತು ನೀವು ಬಂದಿದ್ದೀರಿ, ಮುಂದಿನ ವರ್ಷಕ್ಕೆ ಬಾಬಾ ನಿಮಗೆ ಆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಮಕ್ಕಳೇ, ನಾನು ಇವತ್ತು ಜವಾಬ್ದಾರಿ ಕೊಟ್ಟಿದ್ದೇನೆ, ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದೇನೆ, ನೀವು ತೆಗೆದುಕೊಂಡಿದ್ದೀರಾ ಸರಿ. ಆದ್ರೆ ಒಂದು ಗಮನ, ಇಲ್ಲಿ ಆ ಗಿಫ್ಟ್ ಇಟ್ಟ ಮೇಲೆ ಸ್ವಲ್ಪ ಬೀಗ ಹಾಕ್ಬಿಟ್ಟಿಡಿ ಅಂತ ಹೇಳ್ತಾರ. ಹೇಳ್ತಾರೆ ಬೀಗ ಹಾಕಿಟ್ಟಿರು. ನಿಮ್ ಮನೇಲಿ ನೆಕ್ಲೆಸ್ ಇದ್ರೆ, ಬಂಗಾರ ಇದ್ರೆ, ಉಂಗುರ ಇದ್ರೆ, ಬಳೆ ಇದ್ರೆ ಏನ್ ಮಾಡ್ತೀರಿ? ಬೀಗ ಹಾಕಿಡ್ತೀರಲ್ಲ ಹಣ ಇದ್ರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಿಂಗಲ್ ಲಾಕ್ ಅಲ್ಲ ಅಂತ, ಡಬಲ್ ಲಾಕ್ ಅಂತ. ಇವಾಗ ಕೆಲವೊಂದು ಲಾಕ್ಗಳು ಬರ್ತವೆ, 2 ಸಲ ಲಾಕ್ ಮಾಡ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ಗೋದ್ರೇಜ್ ಹೇಳುವಂತ ಲಾಕ್ ತುಂಬಾ ಫೇಮಸ್ ಇತ್ತು ಅವಾಗ. ಯಾವಾಗ? 97ರಲ್ಲಿ. ಬಾಬಾ ಹೇಳ್ತಾರೆ ಗೋದ್ರೇಜ್ ಬೀಗ ಅಲ್ಲ, ಗಾಡ್ಸ್ ಲಾಕ್, ಭಗವಂತನ ಬೀಜ. ಅಂದ್ರೆ ಶಿವಬಾಬಾನು ಇರ್ಬೇಕು, ಬ್ರಹ್ಮಬಾಬಾನು ಇರ್ಬೇಕು. ಹಂಗಂದ್ರೆ ಏನು? ಹಾಗಿದ್ರೆ ನೀವು ಕೇಳ್ತೀರಾ, ನಿರಾಕಾರ ಆತ್ಮ, ನಿರಾಕಾರ ತಂದೆ, ನಿರಾಕಾರ ರೂಪದ ತನುಮನವನ್ನ ನಾವು ಬಾಬನಿಗೆ ಕೊಟ್ಬಿಟ್ಟಿದೀವಿ. ಬಾಬಾ ಯೂಸ್ ಮಾಡ್ತಿದ್ದಾರೆ, ಅದನ್ನ ಕದೋಗ್ಲಿಕ್ಕೆ ಯಾರು ಬರ್ತಾರೆ? ಸ್ಥೂಲವಾಗಿದೆ ಕಳ್ಳರು ಬರ್ತಾರಪ್ಪ, ಭಯೋತ್ಪಾದಕರು ಬರ್ತಾರಪ್ಪ, ನೆಂಟರು ಬರ್ತಾರಪ್ಪ. ಅವ್ರಿಗೆ ಯಾರಿಗೂ ಕಾಣೋದೇ ಇಲ್ವಲ್ಲ ನಾವೇನ್ ಮಾಡ್ತೀವಿ ಅಂತ. ಯಾರು ಕತ್ಕೊಂಡು ಬರ್ತಾರೆ, ಯಾರು ಕತ್ಕೊಂಡು ಹೋಗ್ತಾರೆ? ಬಾಬಾ ಹೇಳ್ತಾರೆ ಮಾಯೆ ಹೇಳು ಕಾಯ್ಕೊಂಡ್ ನಿಂತಿದೆ. ಏನ್ ಮಾಡಿದೆ? ಮಾಯೆ ರೆಡಿಯಾಗಿದೆ. ಹೇಗೆ? ಕೆಲವೊಂದ್ಸಲ ಬೆಕ್ಕಿನ ರೂಪದಲ್ಲಿ ಬರ್ತದಂತೆ. ಏನ್ ಬರ್ತಂತೆ? ಮೈಯಾವು ಮೈಯಾವು, ನಾನ್ ಬರ್ಲಾ ಮಿಯಾವ್ ಅಂತ ಹೇಳತ್ತಲ್ಲ, ಅದಕ್ಕಾಗಿ ನಾನು ಬರ್ಲಾ ಅಂತ ಹೇಳ್ತಾ ಇರ್ತದ. ಹಂಗಂದ್ರೇನು? ನಾನ್ ಜ್ಞಾನ ಹೇಳಿದೆ, ನಾನು ಯೋಗ ಮಾಡಿದೆ, ನಾನು ಹೇಳಿದ್ದಕ್ಕೆ ಅವ್ರ ಬಾಬನ ಮಕ್ಕಳಾಗಿದ್ದು, ನಾನೇ ಇವರನ್ನ ಮಧುಬನ ಕರ್ಕೊಂಡು ಹೋಗಿದ್ದು, ನಾನೇ ಸೆಂಟರ್ ಸೆಂಟರ್ ಕಟ್ಸ್ಕೊಟ್ಟಿದ್ದು. ಕೆಲವೊಂದ್ಸಲ ನಾವು ಸೇವಾ ಕೇಂದ್ರಕ್ಕೆ ಹೋಗಿರ್ತೀವಿ, ನಿಮಿತ್ತ ಟೀಚರ್ಸು ಬ್ರಹ್ಮಭೋಜನ ಕರೆದಿರ್ತಾರೆ, ಹೋಗಿರ್ತೀವಿ. ಬ್ರಹ್ಮಭೋಜನ ಊಟ ಮಾಡ್ತಿರ್ತೀವಿ, ಯಾರೊಬ್ರು ಅಕ್ಕೋರು ಬಂದ್ಬಿಟ್ಟು, ಅಕ್ಕೋರಿ ಇವತ್ತು ಬ್ರಹ್ಮಭೋಜನ ಚೆನ್ನಾಗಿದ್ಯಾ? ಇದೇನಪ್ಪ ಇವತ್ತು ಸ್ಪೆಷಲ್ ಆಗಿ ಇವರು ಬಂದ್ಬಿಟ್ಟು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾರೆ. ಏನ್ ವಿಷಯ? ಯೂಸ್ವಲಿ ಚೆನ್ನಾಗಿಲ್ಲೋ ಬಾಬನ್ ಪ್ರಸಾದ್ ಚೆನ್ನಾಗಿದೆ ಅಂತಾನೆ ಹೇಳ್ತೀವಿ. ಓಕೆ, ಚೆನ್ನಾಗಿದೆ ಅಕ್ಕ, ಚೆನ್ನಾಗಿದೆಯಲ್ಲ, ನಾನ್ ಮಾಡಿದ್ದು. ಇವತ್ತು ನನ್ನ ಹೆಸರಿನ ಬ್ರಹ್ಮಭೋಜನ, ನನ್ನ ಮಗಳ ಮದುವೆ ಇರೋದಕ್ಕೆ ನಾನು ಮಾಡಿಸಿರೋದು.
ಇವಾಗ ಗೊತ್ತಾಯ್ತು ಇವ್ರು ಯಾಕೆ ಕೇಳಿದ್ರು ಬಂದು ಅಂತ. ಅಂದೇನರ್ಥ, ನಾನು ಹೇಳುವಂತ ಅಭಿಮಾನ ಅಹಂಕಾರ ನಿಮ್ಮ ಎದುರುಗಡೆಗಿದ್ದಾಗ ನಿಮ್ಮ ಅಕೌಂಟಿನಲ್ಲಿ ಎಷ್ಟು ಜಮಾ ಆಗಬೇಕು ಅಷ್ಟು ಜಮಾ ಆಗೋದಿಲ್ಲ, ಕಡಿಮೆ ಆಗತ್ತೆ. 5% ಆಗತ್ತೆ, 100% ಆಗೋದಿಲ್ಲ. ನಾನು ಅಂತ ಬಂದಾಗ ಜಮಾ ಆಗತ್ತೆ, ಖುಷಿ ಆಗತ್ತೆ, ಉಮಂಗ ಉತ್ಸಾಹ ಬರ್ತದೆ, ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಈಶ್ವರ್ಯ ಕಾರ್ಯ ಆಗಿರುವಂತ ಕಾರಣದಿಂದ. ಆದ್ರೆ ಪರ್ಸೆಂಟೇಜ್ ವಾಯ್ಸ್ ಕಡಿಮೆ ಜಮಾ ಆಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬೆಕ್ಕು ಬಂದ್ಬಿಡ್ತಂತೆ ಯಾವಾಗ್ಲೂ ಕಾಯ್ಕೊಂಡು, ನಾನು 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 ಹೇಳೋದು ಮಧ್ಯದಲ್ಲಿ ಬಂದ್ಬಿಡ್ತದೆ. ಅದ ಕಡೆ ಗಮನವನ್ನ ಕೊಡಿ. ಸೇವೆ ಮಾಡೋ ಬದಲು ಬಾಬಾ ಬೇಕು, ಸೇವೆ ಮಾಡೋ ಸಮಯದಲ್ಲೂ ಬಾಬಾ ಬೇಕು. ಫಲ ಚೆನ್ನಾಗಿ ಬಂದ ತಕ್ಷಣ ನಾನು ಮಾಡಿದ್ದು, ಇದೇ ಕಡೆ ಗಮನವನ್ನ ಕೊಡಿ. ಆವಾಗ ಯಾವ ಪ್ರಮಾಣದಲ್ಲಿ ಜಮಾ ಆಗ್ಬೇಕು ಅದು ಆಗ್ತಾ ಇಲ್ಲ. ಮಕ್ಳು ಹೇಳ್ತಿದಾರೆ, ಇಲ್ಲ ಇಲ್ಲ ಬಾಬಾ, ನಾನು ಅಮೃತ ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡ್ತಿದ್ದೇನೆ, ಉಮಾಶಾಮದಲ್ಲೂ ಯೋಗ ಮಾಡ್ತಿದ್ದೇನೆ, ಅವ್ಯಕ್ತ ಮಾಸ ಪ್ರತಿದಿನ ಮಾಡ್ತಿದ್ದೇನೆ, ಮುರ್ಲಿ ಕೇಳ್ತಾ ಇದ್ದೇನೆ, ಸೆಂಟರಿಗೆ ಹೋಗ್ತಾ ಇದ್ದೇನೆ, ಗುರುವಾರ ಹೋಗ್ತಾ ಇದ್ದೇನೆ, ಭೋಗ ತಗೊಳ್ತಾ ಇದ್ದೇನೆ, ಭಂಡಾರದಲ್ಲಿ ಧನ ಹಾಕ್ತಾ ಇದ್ದೇನೆ. ಆದರೆ ನಿಮ್ಮ ಲೆಕ್ಕದಲ್ಲಿ ಜಮಾ ಆಗ್ತಿದೆಯೇ ಹೊರತು ಬಾಬನಿಗೆ ವಿಶೇಷ ಸೇವೆಯನ್ನ ಮಾಡ್ಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಿಮ್ಮ ಎದುರುಗಡೆ ಸಾವಿರಾರು ಲಕ್ಷಾಂತರ ಜನ ಬಂದಾಗ ಅವ್ರ ಎದುರುಗಡೆಗೆ ಊಟ ಕೊಡುವಷ್ಟು ಜಮಾ ಇದೆಯಾ? ಬಾಬಾ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಏನ್ ಗೊತ್ತಾ? ಒಂದು ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣದಲ್ಲಿ ನೀವು ಉಳಿತಾಯ ಮಾಡಿ ಶುರು ಮಾಡ್ತೀರಿ. ಏನಂತ? ನನ್ನ ಮಗಳಿಗೆ 25 ವರ್ಷ ಆದ್ಮೇಲೆ ಮದುವೆ ಮಾಡ್ಬೇಕು. ಅವ್ರಿಗೆ ಬೇಕಾದ ಬಂಗಾರ ಇರ್ಬೋದು, ಬಟ್ಟೆ ಇರ್ಬೋದು, ಅದು ಬೇಕಾದ್ರೆ ಜಮಾ ಮಾಡ್ಕೊಂಡು ಹೋಗ್ತೀವಿ. ಯಾವಾಗ? 25 ವರ್ಷದ ನಂತರದಲ್ಲಿ ಮಗಳ ಮದುವೆಗೆ ಆ ದಿನ ಇಷ್ಟು ಜನ ಬರ್ತಾರೆ, ಆ ದಿನದ ಏನೇನು ಖರ್ಚಿದೆ ಅದನ್ನ 25 ವರ್ಷ ಮೊದಲಿಂದನೇ ನಿಮ್ಗೆ ಜಮಾ ಸ್ಟಾರ್ಟ್ ಆಗತ್ತೆ. ಹೌದಾ? ಒಂದು ಕಾರ್ಯಕ್ರಮಕ್ಕೆ, ಒಂದು ದಿನಕ್ಕೆ, ಒಂದು ಮಗಳಿಗೋಸ್ಕರ. ಸರಿ, ಈಗ ಭವಿಷ್ಯದ ಈ ಪಾತ್ರದಲ್ಲಿ ನಿಮ್ಮ ಎದುರುಗಡೆಗೆ ವಿಶ್ವದ ಮಹಾರಾಜರು ಅಂತಂದ್ರೆ ಪ್ರತಿದಿನ ನಿಮ್ಮ ಎದುರುಗಡೆ ಕೋಟ್ಯಾಂತರ ಮನುಷ್ಯಾತ್ಮ ಸಹಿತ ಸರ್ವ ಆತ್ಮರು ಬರ್ತಾರೆ, ಪಂಚತತ್ವಗಳು ಬರ್ತಾರೆ. ಅವರಿಗೆಲ್ಲರಿಗೂ ಕೊಡುವಷ್ಟು ಊಟ, ಅನ್ನ ಸಾಂಬಾರು ಪಲಾವ್ ಪುರಿ ಅಲ್ಲ, ಆಧ್ಯಾತ್ಮಿಕ ಊಟ, ಶಾಂತಿಯ ಊಟ, ಪ್ರೀತಿಯ ಊಟ, ಶಕ್ತಿಯ ಊಟ ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆಯಾ? ಭವಿಷ್ಯದಲ್ಲಿ ಕೊಡ್ಬೇಕು ಅಂತ ಇವತ್ತು ಜಮಾ ಮಾಡ್ಕೊಳ್ಬೇಕು ತಾನೇ. ಮದುವೆ 1 ತಿಂಗಳ ನಂತರ ಇದ್ದಾದ್ರೆ ಮೊದಲೇ 1 ತಿಂಗಳು ಮೊದಲನೆಲ್ಲ ರೆಡಿ ಮಾಡ್ತಿರ್ತಾನೆ. ಪಾತ್ರೆ ಅಂತೆ, ಅಡಿಗೆರು ಅಂತೆ, ಅರ್ಚಕರಂತೆ ಎಲ್ಲಾನು ರೆಡಿ ಮಾಡ್ತಿರ್ತಾನೆ. ಲಡ್ಡು ಅಂತೆ, ಇನ್ವಿಟೇಷನ್ ಅಂತೆ, ಗಿಫ್ಟ್ ಅಂತೆ, ಎಲ್ಲವನ್ನ ಉಡುಗೊರೆ ಎಲ್ಲ ರೆಡಿ ಮಾಡ್ತಿರ್ತಾನೆ. ಹಾಗೆ ಇವತ್ತು ಅದನ್ನು ಸಂಪಾದನೆ ಮಾಡುವಂತ ಸಮಯ. ಆ ಪ್ರಮಾಣದಲ್ಲಿ ನಿಮಗೆ ಉಳಿತಾಯ ಆಗ್ತಾ ಇದೆ ಪ್ರತಿದಿನ ಮಾಡುವಂತ ಯೋಗ, ಇದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮಧ್ಯ ಮಧ್ಯದಲ್ಲಿ ಇದೇನಾಗ್ತದೆ, ಮಿಯಾವ್ ಮಿಯಾವ್ ಅಂತ ಬೇಕು ಬಂದ್ಬಿಟ್ಟು. ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಈ ಇಲಿಗಳು ಬಂದ್ಬಿಡ್ತಾವ. ರಾತ್ರಿ ಸಮಯದಲ್ಲಿ ಇಲಿಗಳು ಹೆಂಗ್ ಮಾಡ್ತವೆ ಅಂತಂದ್ರೆ ಒಂದು ಫೂಮ್ 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 ಮಾಡ್ತಾವಂತೆ ಕಾಲಿಗೆಲ್ಲ. ಆ ಜಾಗವನ್ನು ಗಟ್ಟಿ ಮಾಡ್ಬಿಡ್ತಾವಂತೆ. ಗಟ್ಟಿ ಮಾಡಿ ಕಚ್ಚಿದಾಗ ನಿಮ್ಗೆ ನೋವಿನ ಅನುಭವನೇ ಆಗೋದಿಲ್ವಂತೆ. ಒಳ್ಳೆ ಒಳಗಡೆ ಇರುವಾಗ ಕೊಡದ್ ಬಿಡ್ತಾವ. ಹಾಗೆ ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಮೋಹ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ. ಅಣ್ಣವ್ರು ಏನ್ ಮಾಡುದು, ಮಗಳು ಮನೆಗೆ ಬಂದಿದಾರಲ್ವಾ, ಅದನ್ನು ನಡೆಸುವಂತ ಜವಾಬ್ದಾರಿ ನಮ್ದಲ್ವಾ. ಒಂದು 6 ತಿಂಗಳವರೆಗೆ ಮೊಮ್ಮಗು ಮನೇಲಿ ಇರ್ತದೆ, ಅದಕ್ಕಾಗಿ ಅವ್ರನ್ನ ನಾನು ನೋಡ್ಕೊಳ್ಬೇಕು, ಅದಕ್ಕಾಗಿ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಏನಾಯ್ತು, ಮಾಯೆ ಚೆನ್ನಾಗಿ ಕಚ್ಬಿಡ್ತು ನಿಮಗೆ. ಅಲ್ಲಿ ಏನಾಗ್ತದೆ, ಬಾಬನ ಬದಲಿಗೆ ಮೊಮ್ಮಗು ಹೇಳುವಂತ ಪ್ರೀತಿ ಬಂದ್ಬಿಡ್ತು. ಮೊಮ್ಮಗು ಜೊತೆ ಇದ್ದು ಖುಷಿ ಆಗ್ಬಿಡ್ತು, ಗೊತ್ತೇ ಆಗ್ಲಿಲ್ಲ. 6 ತಿಂಗಳವರೆಗೆ ಸಂಪಾದನೆ ಮಾಡೋದು ನಿಂತು ಹೋಗ್ಬಿಡ್ತು. ಹೀಗೆ ಕೆಲವೊಂದ್ಸಲ ಮಾಯೆ ಏನ್ ಮಾಡ್ತದೆ ಅಂತಂದ್ರೆ ಇಲಿಯ ರೂಪದಲ್ಲೇ ಬಂದ್ಬಿಡ್ತು. ಇನ್ನು ಕೆಲವೊಂದ್ಸಲ ಏನ್ ಮಾಡ್ತದೆ, ಹುಲಿ ರೂಪದಲ್ಲಿ ಬರ್ತದೆ. ಹೇಗೆ? ಹುಲಿಯನ್ನು ನೋಡಿದ್ರೆ ಜನರಿಗೆ ಏನಾಗ್ಬಿಡ್ತದೆ, ಭಯ ಆಗ್ಬಿಡ್ತದೆ. ಹಾಗೆ ಭಯದ ರೂಪದಲ್ಲಿ ಏನಾಗ್ಬಿಡ್ತದೆ, ಮಾಯ ಬಂದ್ಬಿಡ್ತದೆ. ಕೆಲವೊಂದ್ಸಲ ಸೇವಾ ಕೇಂದ್ರದಲ್ಲಿ ಹೋದಾಗ ಸ್ಟ್ರಾಂಗ್ ಆಗಿರುವಂತ ಟೀಚರ್ಸ್ಗಳು ಬಂದ್ಬಿಡ್ತಾರೆ. ಮನೆಯಲ್ಲಿ ಪತಿದೇವರು ಚೆನ್ನಾಗಿ ಬೈದಾಗ್ಬಿಡ್ತಾರೆ, ಅತ್ತೆ ಸೊಸೆಗಳು ಬೈದಾಗ್ಬಿಡ್ತಾರೆ. ಕೆಲವೊಂದ್ಸಲ ಬಾಬನ ಮನೆಗೆ ಬಂದಾಗ ಕಾಯಿಲೆಗಳು ಬಂದ್ಬಿಡ್ತವೆ. ಅವಾಗ ಏನಾಗುತ್ತೆ, ಇಲ್ಲ ಕೊರೋನಾ ಬಂದ್ಬಿಡ್ತದೆ. ಯಾವುದೋ ಒಂದು ಹೆದರಿಕೆಯಿಂದ ನಾವೇನ್ ಮಾಡ್ತೀವಿ, ಪುರುಷಾರ್ಥವನ್ನ, ಸಾಧನೆಯನ್ನ, ತಪಸ್ಸನ್ನ, ಜ್ಞಾನ ಕಳೋದನ್ನ ನಿಲ್ಸ್ಬಿಡ್ತೀವಿ. ಇನ್ನು ಕೆಲವೊಂದ್ಸಲ ಏನ್ ಈ ಭಯ ಇರ್ತದೆ ಅಂತಂದ್ರೆ, ಇವ್ ನಾವೆಲ್ಲ ಸೇವೆ ಮಾಡ್ಲಿಕ್ಕೆ ಹೋದಾಗ ಏನಾದ್ರು ಒಂದು ಪ್ರಶ್ನೆ ಕೇಳ್ಬಿಟ್ರೆ ಅವರು ನಮ್ಗೆ ಉತ್ತರ ಹೇಳಲಿಕ್ಕೆ ಆಗದಿದ್ದರೆ ಹೇಳುವಂತ ಆ ಭಯನೂ ಕೂಡ ಇರ್ತದೆ. ಊನವರೆಲ್ಲ ನೋಡ್ತಾರಪ್ಪ, ನಾನು ಬಿಳಿ ಡ್ರೆಸ್ ಹಾಕೊಡೋದೆ, ಜನ ಎಲ್ಲ ಏನಾದ್ರು ಹೇಳ್ಬಿಟ್ರೆ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಏನಾಗತ್ತೆ ಅಂತಂದ್ರೆ ನೀವು ಭಗವಂತ ಜೊತೆ ಕನೆಕ್ಷನ್ ಆಗ್ಲಿಕ್ಕೆ ಆಗೋದಿಲ್ಲ.
ಈ ಮೂಲಕ ಯಾವ ರೀತಿ ಸಂಪಾದನೆ ಆಗ್ಬೇಕು, ಜಮಾದ ಖಾತೆ ವೃದ್ಧಿ ಆಗ್ಬೇಕು, ಅದು ಆಗೋದಿಲ್ಲ. ಹಾಗಾಗಿ ಮಕ್ಕಳೇ, ಅವಾಗ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಏನಂತ, ನಾನು ಅಷ್ಟು ಮಹಾನ್ ಆಗಿದ್ದೇನಾ? ಬಾಬಾ ಇವತ್ತಿನ ದಿನ ನಮಗೆ ವಿಶ್ವ ಕಲ್ಯಾಣದ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಮೂಲಕ ಬಾಬಾ ಪೂರ್ತಿ 3 ಲೋಕದ ಕಲ್ಯಾಣವನ್ನ ಮಾಡ್ಲಿಕ್ಕೆ ಸಂಕಲ್ಪವನ್ನ ಮಾಡಿದ್ದಾರೆ. ಲೌಕಿಕದವ್ರದ್ದು ಉಮಂಗ ಉತ್ಸಾಹ ಒಂದು ದಿನಕ್ಕೋಸ್ಕರ, ನಿಮ್ದು ಪ್ರತಿ ಸೆಕೆಂಡ್ ಇರಬೇಕು, ಸದಾ ಆ ಒಂದು ಸಂಗಮಯುಗದ ಸಂಪೂರ್ಣವಾಗಿರ್ಬೇಕು, ಸದಾ ಕಾಲ ಖುಷಿ ಇರಬೇಕು, ಎವ್ರಿ ಸೆಕೆಂಡ್ ಅದೇನಾಗ್ತಾ ಇರಬೇಕು, ಇನ್ಕ್ರೀಸ್ ಆಗ್ತಾ ಇರಬೇಕು ಅಂತ ಬಿಟ್ಟು ಹೇಳ್ತಿದ್ದಾರೆ. ಅದಕ್ಕಾಗಿ ಇಲ್ಲಿ ಶಿವಬಾಬಾ ಬ್ರಹ್ಮ ಬಾಬಾ ಬೀಜ ಆಗಿದ್ದಾರೆ, ನಾವು ಬೇರಾಗಿದ್ದೀವಿ. ನಾವಿಬ್ರು ಸೇರಿಬಿಟ್ಟು ಏನ್ ಮಾಡ್ಬೇಕು, ಆ ಆತ್ಮಗಳನ್ನು ಉದ್ಧಾರ ಮಾಡ್ಬೇಕು. ಯಾರು ಮಹಾನ್ ಸಾಧಕರಿದ್ದಾರೆ ಅವರೆಲ್ಲರೂ ಕೂಡ ಬರಬೇಕು. ಇವತ್ತು ನೀವು ನೋಡ್ತಾ ಇದ್ದೀರಾ, ಮೌಂಟ್ ಅಬುವಿನ ಸ್ಟೇಜ್ ನಲ್ಲಿ ಬೇರೆ ಬೇರೆ ಕಡೆಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಮಠಾಧೀಶರು, ಸಾಧು ಸನ್ಯಾಸಿಗಳು, ರಾಜಕೀಯ ನಾಯಕರು ಮತ್ತು ಸಿನಿಮಾ ನಟರು ಸ್ಟೇಜ್ ಮೇಲೆ ಇಟ್ಕೊಂಡು ಬಾಬಾರ ಬಾವುಟವನ್ನು ಏನ್ ಮಾಡ್ತಾರೆ, ಹಾರಿಸ್ತಾರೆ ಕೈಯಿಂದ, ಅಲ್ವಾ? ಆ ರೀತಿ ಭಗವಂತನ ಪ್ರತ್ಯಕ್ಷತೆ ಆಗತ್ತಲ್ವಾ? ಹಾಗೆ ಮುಂದಿನ ದಿನಗಳಲ್ಲಿ ಒಂದೊಂದು ಏರಿಯಾದಲ್ಲಿ ಕಂಪ್ಯೂಟರ್ನವರು, ಎಂಜಿನಿಯರು, ಡಾಕ್ಟರು ಅವರೂ ಕೂಡ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಭಗವಂತನ ಬಾವುಟವನ್ನ ಕೈಯಲ್ಲಿ ಸ್ಥೂಲವಾದಂತ ಬಾವುಟ ಅಲ್ಲ, ಸಂದೇಶದ ಬಾವುಟವನ್ನ ಹಾರಿಸುವಂತವರಾಗಬೇಕು. ಅದಕ್ಕೆ ಪ್ಲಾನ್ ಮಾಡಿ, ಯಾರನ್ನ ಕರ್ಕೊಂಡು ಬರೋಣ, ಯಾರಿಗೆ ರೆಡಿ ಮಾಡೋಣ ಅಂತ ಅದರ ಬಗ್ಗೆ ಯೋಚನೆಯನ್ನ ಮಾಡಿ, ಅದಕ್ಕೆ ಪ್ರಯತ್ನವನ್ನ ಮಾಡಿ, ಇವತ್ತು ಬೀಜವನ್ನ ಹಾಕಿ. ಅವಾಗ ಏನಾಗತ್ತೆ, ಸರ್ವರ ಸಹಯೋಗದಿಂದ ಸುಖಮಯ ಪ್ರಪಂಚ. ನೋಡಿ, ಸತ್ಯುಗದಲ್ಲಿ ನೀವು ಮಾತ್ರ ಇರೋದಿಲ್ಲ, ಅಲ್ಲೆಲ್ಲರೂ ಬೇಕಲ್ವಾ? ಇಂಜಿನಿಯರ್ ಬೇಕು, ಡಾಕ್ಟರ್ ಬೇಕು, ಮತ್ತೊಬ್ರು ಬೇಕು, ಎಲ್ಲರೂ ಬೇಕು ತಾನೆ. ಅದಕ್ಕಾಗಿ ಎಲ್ಲಾ ವರ್ಗದವರೂ ಕೂಡ ಹೇಳಬೇಕು, ನಮಗೆ ಭಗವಂತನ ಪರಿಚಯ ಸಿಕ್ಕಿಲ್ಲ ಅಂತ ಯಾರು ಕೂಡ ಹೇಳುವಂಗಿಲ್ಲ. ಕೆಲವೊಂದು ಮಕ್ಳು ಹೇಳ್ತಾರಂತೆ, ಬಾಬಾ ವಿನಾಶ ಯಾವಾಗ ಆಗತ್ತೆ ಅಂತ. ಬಾಬಾ ಹೇಳ್ತಾರೆ, ವಿನಾಶ ಆಗ್ಲಿ ಕಂಡೀಷನ್ ಇದೆ. ಏನು? ವಿನಾಶ ಆಗುವಂತ ಮೊದಲು ಪ್ರಪಂಚದ ಸರ್ವ ಮನುಷ್ಯಾತ್ಮರಿಗೆ ಭಗವಂತನ ಪರಿಚಯ ಸಿಗಬೇಕು. ಸಿಕ್ಕಿದೆಯಾ ಇವಾಗ? ಎಲ್ಲರೂ ಶಿವಬಾಬನನ್ನ ಭಗವಂತ ಅಂತ ಒಪ್ಕೊಂಡಿದಾರ? ಇವರೇ ತಂದೆ ಅಂತ ಒಪ್ಕೊಂಡಿದಾರ? ಇಲ್ಲ ತಾನೆ. ನನ್ನ ತಂದೆ ಬಂದಿದ್ದಾರೆ, ಸತ್ಯವಾದ ಭಗವಂತನೇ ಬಂದಿದ್ದಾರಂತ ಪ್ರಪಂಚದ ಜನ ಎಲ್ಲರೂ ಒಪ್ಪಿದ ನಂತರದಲ್ಲಿ ಆಮೇಲೆ ವಿನಾಶ ಆರಂಭ ಆಗುತ್ತೆ. ಅದಕ್ಕಾಗಿ ಈ ರೀತಿ ಸೇವೆಯನ್ನ ಹೊಸ ವರ್ಷದಲ್ಲಿ ನೀವು ಮಾಡಬೇಕು. ಇದು ನಿಮಗೆ ಬಾಬಾ ಕೊಟ್ಟಿರುವಂತ ಹೋಮ್ವರ್ಕ್. ಸರಿ, ಇದು ಸೇವೆಯ ಬಗ್ಗೆ ಆಯ್ತು. ಇನ್ನು ಸ್ವಪುರುಷಾರ್ಥದ ಬಗ್ಗೆ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ, ಸ್ವಪುರುಷಾರ್ಥ ಇಲ್ಲದೇನೆ ನೀವು ಸೇವೆ ಮಾಡಿದರೆ ನಿಮಗೆ ನಿರೀಕ್ಷಿತ ಫಲಿತಾಂಶ ಹೇಳುವಂಥದ್ದು ಸಿಗೋದಿಲ್ಲ. ಎಲ್ಲಿವರೆಗೆ ಸ್ವಕಲ್ಯಾಣ ಆಗೋದಿಲ್ವೋ ಅಲ್ಲಿವರೆಗೆ ವಿಶ್ವದಲ್ಲಿ ಭಗವಂತನ ಪ್ರಕಾಶ ಹೇಳುವಂಥದ್ದು, ಸಕಾಶ ಹೇಳುವಂಥದ್ದು ಎಲ್ಲ ಕಡೆಗೂ ವ್ಯಾಪಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ರೀಸೆಂಟ್ ಮುರಳಿಲಿ ಬಾಬಾ ಪುನಃ ಒಂದೇ ಮಾತನ್ನು ಹೇಳ್ತಿದ್ದಾರೆ, ನನ್ನ ಪ್ರತಿಯೊಂದು ಮಗುನು ಕೂಡ ಬಾಪ್ ಸಮಾನ್ ಆಗ್ಬೇಕು, ತಂದೆಯ ಸಮಾನ ಆಗ್ಬೇಕು. ತಂದೆ ಸಮಾನ ಅಂತಂದ್ರೆ ಏನು? ಅಲ್ಲಿ ಬಾಬ್ದಾದವ್ರು ಮಾತ್ರ ಕೂತ್ಕೊಂಡಲ್ಲಿ ಪಾತ್ರವನ್ನ ಮಾಡ್ಬೇಕು. ನಾವು ಮಧ್ಯದಲ್ಲಿ ಸ್ವಲ್ಪನೂ ಕೂಡ ಇರಕೂಡದು. ಅವರ ತನುವನ್ನ, ಅವರ ಮನಸ್ಸನ್ನ ಅವರು ತೆಗೆದುಕೊಂಡು ಅವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಏನಾಗ್ಬೇಕು? ಅನ್ಸ್ಬೇಕಾಗ್ತದೆ. ಹಾಗೆ ಪುನಃ ಯೋಗದ ಸಮಯದಲ್ಲಿ, ಕರ್ಮದ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಬಾಬನಿಗೆ ಒಪ್ಪಿಸ್ಬೇಕಾಗ್ತದೆ. ಆ ಭೃಕುಟಿ ಹೇಳುವಂತ ಸ್ಥಳವನ್ನ, ಬಾಬಾ ನೀನ್ ಮಾಡು. ಸುಮ್ನೆ ಬಾಯಲ್ಲಿ ಬಾಬಾ 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 ಅಂದ್ರೆ ಆಗೋದಿಲ್ಲ. ಬಾಬನನ್ನ ಅಲ್ಲಿ ಇರಿಸಿದಾಗ ನೋಡಿ, ನೀವಿರುವಂತ ಸ್ಥಳದಲ್ಲಿ ಒಂದು ಟ್ಯೂಬ್ಲೈಟ್ ಆನ್ ಆಗಿದೆ, ಬೆಳಕು ಬರುತ್ತೆ ತಾನೆ. ಮಾವಿನ ಹಣ್ಣಿದ್ರೆ ಸುವಾಸನೆ ಬರ್ತಾ ಇರ್ತದೆ ತಾನೆ. ಹಾಗೇನೆ ಒಂದು ಬೆಕ್ಕಿದ್ರೆ ಮಿಯಾವ್ ಅಂತ ಹೇಳ್ತಾ ಇರ್ತದೆ ತಾನೆ. ಹಾಗೆ ಬಾಬಾ ಅಲ್ಲಿದ್ದಾಗ ಬಾಬನ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕು. ಅದಕ್ಕಾಗಿ ಸದಾ ವಿಶ್ವ ಕಲ್ಯಾಣಕ್ಕೋಸ್ಕರ ಬಾಬಾರವರನ್ನ ಏನ್ ಮಾಡಿ, ಸದಾ ನಿಮ್ಮ ಸ್ಥಳವನ್ನ ಏನ್ ಮಾಡಬೇಕು? ಬಾಬನಿಗೆ ಕೊಟ್ಟು ಬಿಡಬೇಕಾಗ್ತದೆ. ಈ ಒಂದು ವರ್ಷದಲ್ಲಿ ಮಕ್ಕಳೇ, ನಿಮ್ಮ ಎಲ್ಲ ತನುಮನಧನವನ್ನ ಭಗವಂತನಿಗೆ ಕೊಡಿ. ಭವಿಷ್ಯದ
ವಿನಾಶಕ್ಕೋಸ್ಕರನೂ ಕೂಡ ನೀವು ಧನವನ್ನ ಇಟ್ಕೊಳ್ಬಾರ್ದು. ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಹಾಗಿದ್ರೆ ಅಣ್ಣವ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಳೋದೇ ಬೇಡ್ವಾ? ಆಸ್ತಿ ಪಾಸ್ತಿ ಎಲ್ಲ ಈಶ್ವರ್ಯ ಒಪ್ಸ್ಬಿಡೋದಾ? ಒಪ್ಸೋದು ಅಂತಂದ್ರೆ ಮನಸ್ಸಿನಿಂದ ಬಾಬನಿಗೆ ಹೇಳಿ, ಬಾಬಾ ಇದನ್ನೆಲ್ಲವನ್ನ ನೀನೇನ್ ಮಾಡಿ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡು. ನಾವೇನ್ ಹೇಳ್ತೀವಿ? ನಾವು ಕೆಲವೊಂದ್ಸಲ ಸೇವಾ ಕೇಂದ್ರಕ್ಕೆ ಹೋಗಿರ್ತೀವಲ್ಲ, ಬೋಲಾ ಮಾತೇನು ಅಕ್ಕೋರೆ ಎಲ್ಲ ಭಾವನೆ ಕೊಡ್ತಾರೆ. ಹೌದಣ್ಣವ್ರೆ, ಎಲ್ಲ ಭಾವನೆಗೆ ಭಾವನೆ. ನಿಮ್ ಎಷ್ಟು ಜಮೀನಿದೆ? ಬೆಂಗಳೂರು ಕಡೆಗೆಲ್ಲ ಹೋದಾಗ 1 ಎಕರೆ ಕೋಟಿ ಗಟ್ಟಲೆ ಜಮೀನು. ಅಣ್ಣವ್ರೆ 2 ಎಕರೆ ಇದೆ. ನಿಮ್ಮ ಹೆಸರಿನಲ್ಲಿ ಇದೆ ತಾನೆ? ಹೌದಿದೆ. ತುಂಬಾ ಒಳ್ಳೆಯದು. ಈ 2 ಎಕರೆ ಜಮೀನು ಯಾರಿಗೆ ಕೊಡ್ತೀರಿ? ಅಣ್ಣವ್ರೆ, ಒಂದು 25 ಭಾಗ ನನಗೆ, 25 ಭಾಗ ಮನೆಯವರಿಗೆ, 25 ಭಾಗ ಮೊಮ್ಮಗನಿಗೆ, 25 ಭಾಗ ಮಗಳಿಗೆ. ಬಾಬನಿಗೆ ಎಲ್ಲಿ? ಕೈ ಎತ್ತಿದ ಮಾತ್ರ ಎಲ್ಲ ಬಾಬನಿಗೆ. ಅದ್ ಬಾಯಲ್ಲಿ ಹೇಳೋದೇನು ಅಂತಂದ್ರೆ ಇವರಿಗೆ ಇದು ಇಷ್ಟು ಅಂತ. ಅವಾಗ ಹೇಳೋದು ಮಾತ್ರ ಆಯ್ತು ಹೊರತು ಕಾರ್ಯದಲ್ಲಿ ಬಂದಿಲ್ವಲ್ಲ. ಓಕೆ, ಇವಾಗ ನಿಮ್ಮ ಹೆಸರಿನಲ್ಲೇ ಇಲ್ಲಿ ಏನ್ ತೊಂದ್ರೆ ಇಲ್ಲ. ಬಾಬನಿಗೆ ಪದೇ ಪದೇ ಅಪ್ಲಿಕೇಶನ್ ಹಾಕಿ ಏನಂತ, ಬಾಬಾ ಇದೇನ್ ಜಮೀನಿದೆ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಆಗ್ಲಿ. ನೀನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲಪ್ಪ. ಆ ಸ್ಥಳ ಏನಿದೆ, ಏನ್ ನಂದು ಬಂಗಾರ ಇದೆ, ಅದು ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಆಗ್ಬೇಕು. ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡಿ. ಹೆಂಗ ಮಾಡಿಸ್ಕೊಳ್ತದ ಬಾಬನಿಗೆ ಬಿಟ್ಟು ನೀವು ಚಿಂತೆ ಮಾಡಬೇಡಿ. ಅದನ್ನು ಬಿಟ್ಬಿಟ್ಟು ಬಾಬಾ ಈ ಜಮೀನ್ ಬೇಗ ಬಿಡಿಸ್ಕೊಟ್ಬಿಡು, ನನ್ನ ಮೊಮ್ಮಗನಿಗೆ ಬೇಕಂತೆ, ಅವ್ರಿಗೆ ಮದ್ವೆ ಆಗ್ಬೇಕಂತೆ ಅಂತ ಇಂಥ ಇನ್ವಿಟೇಷನ್ಗಳು ನಮ್ದೇನಾಗುತ್ತೆ ಬಾಬನ ಹತ್ರ ಹೋಗ್ತಾನೆ. ಇದಕ್ಕೇನ್ ಹೇಳ್ತಾರೆ? ಸಂಪೂರ್ಣ ಸಮರ್ಪಿತ ಅಂತ ಹೇಳ್ತಾರ? ಇಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಭವಿಷ್ಯಕ್ಕೋಸ್ಕರ ನೀವು ಹೇಗೆ ಧನವನ್ನ ಉಳಿತಾಯ ಮಾಡ್ಕೊಳ್ತೀರೋ ಹಾಗೆ ಸಮಯವನ್ನ ಸಂಕಲ್ಪವನ್ನ ಉಳಿತಾಯ ಮಾಡಿ. ಒಂದು ವೇಳೆ ನೀವು ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿಲ್ಲ ಅಂತಂದ್ರೆ, ನಾನು ನನ್ನದು ಹೇಳುವಂತ ಭಾವದಲ್ಲಿ ನೀವೇನಾದ್ರೂ ಕೂಡ ಈಶ್ವರಿ ಸೇವೆಯನ್ನ ಮಾಡಿದ್ರೆ ಆ ಸೇವೆಯ ಫಲ ವ್ಯರ್ಥದಲ್ಲಿ ಹೋಗತ್ತೆ ಹೊರತು ನಿಮ್ಮ ಅಕೌಂಟ್ ಅಲ್ಲಿ ಪದುಮದಷ್ಟು ಲೇವಲ್ ಅಲ್ಲಿ ಜಮಾ ಆಗೋದಿಲ್ಲ. ವ್ಯರ್ಥದ ಖಾತೆಯಲ್ಲಿ ಹೋಗ್ತದೆ, ವೇಸ್ಟ್ ಆಗ್ತದೆ, ಪ್ರಯೋಜನ ಆಗೋದಿಲ್ಲ, ಲಾಭನೂ ಆಗೋದಿಲ್ಲ, ನಷ್ಟನೂ ಕೂಡ ಆಗೋದಿಲ್ಲ. ಅದಕ್ಕಾಗಿ ಇವತ್ತಿನಿಂದನೇ ನೀವೇನ್ ಮಾಡ್ಬೇಕಾಗತ್ತೆ, ಪ್ರತಿಯೊಂದು ಸೆಕೆಂಡನ್ನ, ಸಮಯವನ್ನ, ಸಂಕಲ್ಪವನ್ನ, ಶಕ್ತಿಯನ್ನ ಈಶ್ವರಿಯ ಕಾರ್ಯಕ್ಕೋಸ್ಕರ ಮೀಸಲಾಗಿ ಇಡಬೇಕಾಗ್ತದೆ. ಅವನಿಗೆ ಅದನ್ನ ಅರ್ಪಣೆ ಮಾಡ್ಬೇಕಾಗ್ತದೆ. ಅವ್ರು ಅದನ್ನ ಉಪಯೋಗ ಮಾಡ್ಬೇಕಾಗತ್ತೆ ವಿಶ್ವ ಕಲ್ಯಾಣಕ್ಕೋಸ್ಕರ. ಆವಾಗ ಮಕ್ಕಳು ಸಫಲವಾಗತ್ತೆ. ನಾವೇನ್ ಹೇಳ್ತೀವಿ, ಬಾಬಾ ಇವಾಗೇನು ವಿನಾಶದ ಸಮಯದಲ್ಲಿ ನೋಡೋಣ. ಸರಿ, ಬ್ರಹ್ಮ ಬಾಬಾನ ಹಾಗೆ ಇಡ್ಬೋದಿತ್ತಲ್ಲ, ಡೈಮಂಡ್ ಹಾಲ್ ಈಗ ಓಪನ್ ಮಾಡೋದು, 25,000 ಜನ ಬಂದ್ಮೇಲೆ ನೋಡೋಣ. ಇಲ್ಲ ತಾನೆ? ಮುಂದೆ ಯಾವಾಗ ಬರ್ತಾರೆ ಅಂತ ಗೊತ್ತಿತ್ತು ತಾನೆ? ಮಕ್ಕಳಿಗೆ ಮುಂದಿನ ಎಜುಕೇಶನ್ ಬೇಕು ಅಂದ್ರೆ ಸ್ಕೂಲಿಗೆ ಹಾಕ್ತೀರಾ, ಹಾಸ್ಟೆಲಿಗೆ ಹಾಕ್ತೀರಾ? ಈಗಿನಿಂದಾನೇ ಯೋಚನೆ ಮಾಡ್ತೀರಾ? ಮತ್ತೆ ಈಶ್ವರ್ಯ ಕಾರ್ಯದಲ್ಲಿ ಮಾತ್ರ ನಿಮ್ಗೆ ಪ್ಲಾನಿಂಗ್ ಬೇಡವಾ? ಅದಕ್ಕಾಗಿ ಬಾಬಾ ಒಂದು ಸುಂದರ ಮಾತನ್ನ ಹೇಳ್ತಾ ಇದ್ದಾರೆ. ಏನಂತ? ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ಈಗಿನಿಂದಲೇ ನನ್ನ ಒಂದೊಂದು ಸೆಕೆಂಡು ಇಷ್ಟು ಪ್ರಮಾಣದಲ್ಲಿ ಏನಾಗ್ತಿದೆ ಈಶ್ವರನಿಗೋಸ್ಕರ ಉಪಯೋಗ ಆಗ್ತಾ ಇದೆ ಹೇಳೋದನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸಫಲ ಮಾಡಿ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ ನಮ್ಗೆ ಹೇಳ್ತಾ ಇದ್ದಾರೆ. ಓಂ ಶಾಂತಿ. ಬಾಬಾ ಏನ್ ಹೇಳ್ತಿದ್ದಾರೆ, ಆ ಸಫಲತೆ ಹೇಳುದು ಹೇಗಿರ್ಬೇಕು ಅಂತಂದ್ರೆ, 1 ಸೆಕೆಂಡಿನಲ್ಲಿ ಒಂದು ಕರ್ಮದಲ್ಲಿ ಪದ್ಮಾ ಗುಣದಷ್ಟು ಸಂಪಾದನೆಯ ಅನುಭವ ಆಗ್ಬೇಕು. ಈಗ ಪದ್ಮಾ ಗುಣದಷ್ಟು ಸಫಲತೆ ಅಂತಂದ್ರೆ ಏನು? ಅಷ್ಟು ವ್ಯಾಪಾರದಲ್ಲಿ ನಿಮ್ಗೆ ಲಾಭ ಹೇಳುವಂಥದ್ದಾಗ್ಬೇಕಾಗ್ತದೆ. ಲಾಭ ಆಗ್ಬೇಕು ಅಂದ್ರೆ ಅಷ್ಟು ಜನರಿಗೆ ಹೋಗ್ಬಿಟ್ಟು ತಲುಪಿರ್ಬೇಕಲ್ಲ. ಅವಾಗ ನೀವು ವಿಶ್ವ ಕಲ್ಯಾಣದ ಸಂಕಲ್ಪವನ್ನ ಮಾಡಬೇಕು, ಬಾಬನಲ್ಲಿ ನಿಮ್ಮ ಮನಸ್ಸನ್ನು ಇಡಬೇಕು. ಅಷ್ಟು ನೀವು ಶುದ್ಧವಾಗಿರ್ಬೇಕು ಆತ್ಮರೇ. ಶುದ್ಧ ಅಂತಂದ್ರೆ ಏನು? ಆ ಸಮಯದಲ್ಲಿ ನಿಮ್ಮ ಮನಸ್ಸು ಒಬ್ಬ ಪರಮಾತ್ಮನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇರಕೂಡದು, ಎಲ್ಲೂ ಇರಬಾರ್ದು. ನೀವು ಆತ್ಮ ಪರಮಾತ್ಮನಲ್ಲಿ ಮಾತ್ರ. ಪರಮಾತ್ಮನ ಸಪ್ತ ಗುಣಗಳ ಅನುಭವ ಮಾತ್ರ, ಅವನ ಪ್ರೀತಿ, ಅವನ ಸ್ನೇಹ, ಅವನ ಗುಣ, ಅವನ ಶಕ್ತಿ, ಅದಲ್ಲಿ ಅನುಭವದಲ್ಲಿ ಮಾತ್ರ ಆತ್ಮೀಯರೇ, ಬೇರೆ ಏನೂ ಇಲ್ಲ. ಸಕಾಶ ಬೇಡ, ಕಲರ್ ಬೇಡ, ಬಣ್ಣ ಬೇಡ, ಏನು ಬೇಡ. ಕೇವಲ ಅಪನೆ ಕೋ ಆತ್ಮ ಸಮಜ್ ಬುಜ್ ಬಾಪ್ಕೋ ಯಾದ್ ಕರೋ. ನೀವು ಒಂದು ಶಕ್ತಿ,
ಪರಮಾತ್ಮ ಜೊತೆಗೆ ಮಾತ್ರ ನೀವಿದ್ದೀರಿ. ಪರಮಾತ್ಮ ಏನು ಕೊಡ್ತಾ ಇದ್ದಾರೋ ಅದನ್ನ ನೀವು ಅನುಭವ ಮಾಡ್ತಾ ಇದ್ದೀರಿ ಅಷ್ಟೇ. ಈ ಪ್ರಪಂಚದಲ್ಲಿ ಎಷ್ಟೇ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನ, ಅನುಭವ, ಸಂಸ್ಕಾರ ಇದ್ರೂನು ಕೂಡ ನಾನು ಆ ಸಮಯದಲ್ಲಿ ಕೇವಲ 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 ಪರಮಾತ್ಮನ ಜೊತೆಗೆ ಮಾತ್ರ ಜೋಡಣೆ ಆಗಿದ್ದೇನೆ. ಬೇರೆ ಎಲ್ಲಾದ್ರೂ ಮನಸ್ಸನ್ನ ಇಟ್ಟಿದಿರಿ ಅಂತಂದ್ರೆ ಮಲಿನ ಆಯ್ತು ಅಂತ ಲೆಕ್ಕ. ನಮ್ಗೆ ಗೊತ್ತಲ್ವಾ? ದೇವಸ್ಥಾನಕ್ಕೆ ಹೋದಾಗ ಸ್ನಾನ ಮಾಡ್ಕೊಂಡು ಹೋಗ್ಬೇಕು, ಶುದ್ಧವಾದ ಬಟ್ಟೆ ಹಾಕೊಂಡು ಹೋಗ್ಬೇಕು, ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ನಾನ್ ವೆಜ್ ತಿನ್ಕೊಂಡು ಹೋಗ್ಬಾರ್ದು, ಗುಟ್ಕಾ ತಗೊಂಡು ಹೋಗ್ಬಾರ್ದು, ಸಿಗರೇಟ್ ಸೇದಬಾರ್ದು, ಸರಾಯಿ ಕುಡಿಬಾರ್ದು ಹೇಳ್ತಾ ಇರ್ತಾನೆ. ಪವಿತ್ರವಾಗಿರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಮನೆಗಳಲ್ಲೂ ಕೂಡ ವ್ರತಗಳನ್ನ ನೀವು ಆಚರಣೆ ಮಾಡಿದಾಗ ಏನ್ ಹೇಳ್ತಾರೆ? ಪವಿತ್ರವಾಗಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಪವಿತ್ರತೆ ಆತ್ಮೀಯರೇ ಶರೀರದ ಕಡೆ ಗಮನವನ್ನ ಕೊಡ್ತಾರ. ಆದ್ರೆ ಇಲ್ಲಿ ಪವಿತ್ರತೆ ಬರ್ಬೇಕಾಗಿರೋದು ಯಾವ್ದಲ್ಲಿ? ಆತ್ಮದಲ್ಲಿ. ಆತ್ಮದ ಮಲಿನತೆ ಯಾವಾಗ ಆಗ್ತದೆ? ಯಾವಾಗ ಆತ್ಮ ತನ್ನ ಮನಸ್ಸನ್ನ ಹೊರಗಡೆಗೆ ಕಳ್ಸತ್ತು. ನಿಮ್ಗೆ ಗೊತ್ತಲ್ವಾ? ಶರೀರವನ್ನು ಎಷ್ಟರವರೆಗೆ ನೀವು ನೀರೊಳಗಡೆ ಇಟ್ಟಿದಿರೋ ಅಲ್ಲಿವರೆಗೆ ಆ ಶರೀರಕ್ಕೆ ಎಲ್ಲೂ ಕೂಡ ಕೊಳಕು ಕೆಸರು ತಾಗೋದಿಲ್ಲ. ಅಲ್ಲಿಂದ ಹೊರಗಡೆ ಕಳಿಸಿದ್ರಿ ಅಂತಂದ್ರೆ ಧೂಳು, ಮಣ್ಣು, ಕೆಸರು ಎಲ್ಲ ತಾಗ್ತದೆ. ಹಾಗೆ ಮನಸ್ಸನ್ನ ಇಷ್ಟು ಸಮಯ ಪರಮಾತ್ಮನಲ್ಲಿ ಇಡ್ತಿರೋ ಅಷ್ಟೇನಾಗ್ತದೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ಮಲಿನತೆ ತಾಗೋದಿಲ್ಲ. ಅಲ್ಲಿಂದ ಹೊರಗಡೆಗೆ ಶರೀರ, ದೇಹ ಹೇಳುವಂತ ಸ್ಮೃತಿ, ದೇಹದ ಅಭಿಮಾನ, ಶರೀರಧಾರಿಗಳು, ಧನ, ಮೂರು ಲೋಕದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ನಿನ್ನೆ ನಾಳೆ ಯಾವ್ದ ಕಡೆಗೆ ಮನಸ್ಸನ್ನ ಹೊರಗಡೆ ಕಳಿಸಿದ್ರಿ ಲೆಕ್ಕಾಚಾರ ಬಂತು ಅಂತ ಲೆಕ್ಕ. ಹೇಗೆ ನೀವು ಕಾರಲ್ಲಿ ಕುಂತಿದ್ದೀರಿ, AC ಹಾಕೊಂಡು ಕುಂತಿದ್ದೀರಾ, ಏನ್ ತೊಂದರೆ ಇಲ್ಲ. ಕಾರಿನ ಡೋರ್ ಓಪನ್ ಮಾಡಿದ್ರಿ, ಕಾಲ್ ಹೊರಗಡೆಗೆ ಇಟ್ರಿ ಅಂತಂದ್ರೆ ಹೊರಗಡೆಗೆ ಇರುವಂತ ಕೆಸರು, ಧೂಳು, ಮಣ್ಣು, ಚಳಿ, ಬಿಸಿ ಏನಿದೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ. ಅದಕ್ಕಾಗಿ ವಿಶೇಷವಾಗಿ ಈ ರೀತಿ ಸೇವೆ ಮಾಡುವಂತ ಸಮಯದಲ್ಲಿ, ವಿಶೇಷವಾಗಿ ಪರಮಾಗುಣದಷ್ಟು ಸಫಲತೆ ಅನುಭವ ಮಾಡುವಂತ ಸಮಯದಲ್ಲಿ ನಿಮ್ಮ ಮನಸ್ಸು ಪರಮಾತ್ಮನ ಒಬ್ಬನಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಇರಕೂಡದು. ಆ ರೀತಿ ಅನುಭವ ನಿಮ್ಗೆ ಆಗ್ಬೇಕು. ಆ ಸಮಯದಲ್ಲಿ ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಆ ವಾಲ್ಯೂಮ್ ಅಲ್ಲಿ, ಆ ಪರ್ಸೆಂಟೇಜ್ ಅಲ್ಲಿ ನಿಮ್ಮನ್ನು ಬಾಬಾ ಉಪಯೋಗ ಮಾಡ್ತಾ ಇದ್ದಾರೆ ಹೇಳುದು ನಿಮ್ಗೆ ಆಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಇಂತಹ ಮಹಾನ್ ಕಾರ್ಯಕ್ಕೆ ನಾನು ಯಾರನ್ನು ಉಪಯೋಗ ಮಾಡ್ತಿದ್ದೇನೆ? ಕೇವಲ ಸತ್ಯ ಹೃದಯದವರನ್ನ ಮಾತ್ರ. ಹಾಗಿದೆ ಪ್ರಶ್ನೆ. ಸತ್ಯ ಹೃದಯದವರು ಅಂದ್ರೆ ಯಾರು? ಸುಳ್ಳು ಹೃದಯ ಅಂತಂದ್ರೆ ಯಾವ್ದು ಅಣ್ಣವ್ರೆ? ಅದು ಬೇರೆ ಬೇರೆ ಸಿಗ್ತದ ಮಾರ್ಕೆಟ್ ಅಲ್ಲಿ? ಜಯದೇವದಲ್ಲಿ ಅದು ಸಿಗತ್ತಾ? ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗ್ತದಾ? ಸತ್ಯ ಹೃದಯದವರು ಅಂತಂದ್ರೆ ಭಗವಂತನ ಸತ್ಯ ಪ್ರೀತಿಯನ್ನು ಎಲ್ಲರಿಗೂ ಕೊಡಬೇಕು ಹೇಳುವಂತ ಮನೋಭಾವ. ಅವ್ರಿಗೆ ಬಂಗಾರ ಕೊಡ್ಬೇಕು, ಊಟ ಕೊಡ್ಬೇಕು, ತಿಂಡಿ ಕೊಡ್ಬೇಕು, ಸ್ಥೂಲವಾಗಿರೋದಲ್ಲ. ಬಾಬಾ ಹೇಳ್ತಾರೆ ಊಟ, ತಿಂಡಿ, ಬಟ್ಟೆ, ಶರೀರ ಕೊಡೋದು ಅದು ಸತ್ಯ ಅಲ್ಲ. ಸತ್ಯ ಯಾವುದು? ಆತ್ಮಕ್ಕೇನು ಕೊಡ್ತಿರೋ ಅದು ಸತ್ಯ. ನಂಬರ್ 1. ನಂಬರ್ 2, ಸದಾ ಕಾಲ ಬೇರೆಯವ್ರು ಕೊಡ್ಬೇಕು. ನಮ್ದೇನಿರ್ತಾರೆ? ನನಗೆ ಬೇಕು, ನನ್ನ ಕುಟುಂಬದವ್ರಿಗೆ ಬೇಕು, ನಮ್ಮ ಪರಿಚಯದವ್ರಿಗೆ ಬೇಕು. ಇದಕ್ಕೆ ಸತ್ಯ ಅಂತ ಹೇಳೋದು. ಇದಕ್ಕೇನ್ ಹೇಳ್ತಾರೆ? ಸುಳ್ಳು, ಲೋಭ, ಮೋಹ, ಅಭಿಮಾನ ಅಂತ ಹೇಳ್ತಾನೆ. ಅದಕ್ಕಾಗಿ ಸತ್ಯ ಹೃದಯದವರ ಜೊತೆಗೆ ಬಾಬಾ ಯಾವಾಗ್ಲೂ ರಾಜ ಆಗಿರ್ತಾನೆ. ಹಾಗಿದ್ರೆ ಈ ಸ್ಥಿತಿ, ಈ ಸ್ವರೂಪ ನಮ್ದು ಯಾಕೆ ಬಂದಿಲ್ಲ ಅಂತಂದ್ರೆ ಮಧ್ಯದಲ್ಲಿ ನಾನು ನನ್ನದು ಅದು ಬಂದ್ಬಿಟ್ಟಿದೆ. ಅದಕ್ಕಾಗಿ ಯಾವ ಪರ್ಸೆಂಟೇಜ್ ನಲ್ಲಿ ಜಮಾ ಆಗ್ಬೇಕು ಆ ಪರ್ಸೆಂಟೇಜ್ ಅಲ್ಲಿ ಏನಾಗ್ತಾ ಇದೆ? ಆಗ್ತಾ ಇಲ್ಲ. ಅದಕ್ಕಾಗಿ ಮಕ್ಕಳೇ ದಯವಿಟ್ಟು ಆ ನಾನು ನನ್ನದು ಹೇಳೋದನ್ನು ಸಂಪೂರ್ಣವಾಗಿ ಏನ್ ಮಾಡಿ? ತ್ಯಾಗ ಮಾಡಿ ಮತ್ತು ಸಮರ್ಪಿತರಾಗ್ಬಿಟ್ಟು ನಿಮ್ಮ ಎಲ್ಲ ಸಮಯ ಸಂಕಲ್ಪವನ್ನ ಸಫಲ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಬಾಬಾ. ಓಕೆನಾ? ಅದಕ್ಕಾಗಿ ಎಷ್ಟು ನೀವು ಜಮಾ ಮಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ಬೇರೆಯವರಿಗೆ ಸೇವೆಯನ್ನ ಮಾಡ್ಲಿಕ್ಕೆ ನೀವೇನಾಗ್ಬಹುದು? ನಿಮಿತ್ತರಾಗ್ಬಹುದು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಈ ರೀತಿ ನೀವು ಸ್ವಪುರುಷಾರ್ಥವನ್ನ ಮಾಡಿ, ಸಾಧನೆಯನ್ನ ಮಾಡಿ, ಜೊತೆಗೆ ವಿಶೇಷವಾಗಿರುವಂತ ಮೈಕ್ಗಳನ್ನು ಕೂಡ ಏನ್ ಮಾಡಿ? ರೆಡಿ ಮಾಡಿ ಈ ಒಂದು ಗುರಿಯನ್ನ, ಉದ್ದೇಶವನ್ನ ಇಟ್ಕೊಳ್ಳಿ. ಅಥವಾ ಈ ಉದ್ದೇಶಕ್ಕೋಸ್ಕರ ನಿಮ್ಮ ತನಮನಧನವನ್ನ ಭಗವಂತನಿಗೆ ಒಪ್ಪಿಸಿ. ಮುಂದಿನ ಕೆಲಸವನ್ನು ಬಾಬಾ ಮಾಡ್ತಾರೆ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದ್ದಿಲ್ಲ. ಆದ್ರೆ ಏನು ಮನಸ್ಸನ್ನ ಬಾಬಾನ ಕೈಲಿ ಕೊಡ್ತಾ ಇದ್ದೀರೋ ಈ ಕಾರಣವನ್ನ ಹೇಳ್ಬಿಟ್ಟು ಕೊಟ್ಟಾಗ ನಿಧಾನಕ್ಕೆ ಆ ಡ್ರೆಸ್ ಹೆಂಗ್ ಆಗ್ತದೆ ಅಂತ ರೆಡಿ ಮಾಡ್ಕೊಂಡು. ಆ ಡ್ರೆಸ್ ಹೆಂಗ್ ಇರ್ತದೆ ಅಂತಂದ್ರೆ ನಮ್ಮ ಅಣ್ಣಂದಿರಿಗೆ, ವಿಶೇಷವಾಗಿ ಅಕ್ಕಂದಿರಿಗೆ
ಜೀವನ ಪೂರ್ತಿ ಕಲರ್ ಡ್ರೆಸ್ ಹಾಕೊಂಡ್ ಏನಾಗಿರುತ್ತೆ ಪ್ರಾಕ್ಟೀಸ್ ಆಗಿರುತ್ತೆ. ಸರಿನಾ? ಫಸ್ಟ್ ಟೈಮ್ ಮೌಂಟ್ ಅಬುಗೆ ಹೊರಟಿರ್ತಾರೆ. ಮನೇಲಿ ಬಿಳಿ ಡ್ರೆಸ್ ಹಾಕೊಂಡಿರೋದಿಲ್ಲ. ಯಾಕಂದ್ರೆ ಅದ್ರಲ್ಲಿ ಒಬ್ಬರೇ ಜ್ಞಾನದಲ್ಲಿ ಇರ್ತಾರಲ್ಲ. ಹೆಂಗ್ ಹಾಕೊಳ್ಳೋದು? ಬೇರೆ ಸೆಂಟರ್ನಲ್ಲಿ ಬೇರೆ ನಿಮಿತ್ತ ಟೀಚರ್ಸ್ ಅಕ್ಕಂದಿರು, ಬೇರೆ ತಾಯಿಂದಿರು ಹಾಕೊಂಡಿರೋದು ನೋಡಿರ್ತಾರೆ. ಇವ್ರಿಗೂ ಹಾಕೊಳ್ಬೇಕು ಅಂತ ಮನಸ್ಸಿದೆ, ಆದ್ರೆ ಮನೆಯಲ್ಲಿ ಅವಕಾಶ ಇಲ್ವಲ್ಲ. ಅವಾಗ ಕೆಲವ್ರು ಮನೇಲಿ ಬೇರೆ ಏನೋ ರೀಸನ್ ಅನ್ನು ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಮೌಂಟ್ ಅಬುಗೆ ಹೋಗ್ತಾರೆ. ಅವ್ರು ತುಂಬಾ ಇಚ್ಛೆ ಇರ್ತದೆ, ನಾನು ವೈಟ್ ಡ್ರೆಸ್ ಹಾಕೊಳ್ಬೇಕು, ಎಲ್ಲರ ಎದುರುಗಡೆಗೆ ಇರ್ಬೇಕು, ಫೋಟೋ ತೆಗಿಬೇಕು ಅಂತ ಇರ್ತದೆ. ಅಲ್ಲೂ ಹೋದ್ಮೇಲೆ ಬಾಬಾ ಬರೋ ದಿನ ಆ ವೈಟ್ ಡ್ರೆಸ್ ಹಾಕೊಂಡಾಗ ಏನೋ ಒಂದು ಖುಷಿ. ಯಾಕಂದ್ರೆ ಎಷ್ಟೋ ದಿನದಲ್ಲಿ ಇವ್ರಿಗೊಂದು ಇಚ್ಛೆ ಇರ್ತದೆ ನೋಡಿ, ಆ ಇಚ್ಛೆ ಸಾಕಾರ ಆಗಿರುವಂತ ಅನುಭವ. ಇನ್ನು ಕೆಲವೊಂದ್ಸಲ ಲೌಕಿಕದವ್ರಿಗೂ ಕೂಡ ಏನಾಗಿರ್ತದೆ ಅಂತಂದ್ರೆ, ಮದುವೆ ಆಗುವಂತ ಮಹಿಳೆ ಇರ್ತಾರಲ್ಲ, ನಾನು ಕೂಡ ಇದೇ ರೀತಿ ಒಂದೇ ನಮ್ಮ ಮದುವೆ ನಾನು ಹಿಂಗೆ ಶೃಂಗಾರ ಮಾಡ್ಕೊಳ್ಬೇಕು, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಶೃಂಗಾರ ಮಾಡ್ಕೊಳ್ಬೇಕು, ಕೈಗೆ ಮೆಹಂದಿ ಹಚ್ಕೊಳ್ಬೇಕು, ಒಳ್ಳೊಳ್ಳೆ ಬಟ್ಟೆ, ಇಷ್ಟೋ ಕನ್ಸನ್ನು ಕಾಣ್ತಾ ಇರ್ತಾರೆ. ಯಾಕೆ? ಆ ದಿನ ಜೀವನದಲ್ಲಿ ಒಂದೇ ದಿನ ಬರೋದಲ್ಲ. ಅದಕ್ಕೆ ಬಾಬಾ ಒಂದು ಸುಂದರ ಮಾತನ್ನ ಹೇಳ್ತಾರೆ, ಮಕ್ಕಳೇ ನೋಡಿ, 5,000 ವರ್ಷದಲ್ಲಿ ನಿಮ್ಮ ಜೀವನದ ಶ್ರೇಷ್ಠ ಜೀವನ ಯಾವಾಗ ಅಂತಂದ್ರೆ, ನಿಮ್ಮ ತನು ಮನ ಧನವನ್ನ ಶ್ವಾಸ ಸಂಕಲ್ಪವನ್ನ ಪರಮಾತ್ಮ ಯಾವಾಗ ಶೃಂಗಾರ ಮಾಡ್ತಾರೋ, ಲೌಕಿಕ ಬ್ಯೂಟಿಷಿಯನ್ ಅಲ್ಲ, ಲೌಕಿಕ ತಂದೆ ಕೊಟ್ಟಿರುವಂತ ಬಟ್ಟೆ ಮತ್ತು ಆಭರಣ ಬಂಗಾರ ಅಲ್ಲ, ನೀವು ಸಂಪಾದನೆ ಮಾಡಿಬಿಟ್ಟು ಧರಿಸಿಕೊಂಡಿರುವಂತ ಬಟ್ಟೆಗಳಲ್ಲ, ನೀವು ತೆಗೆದುಕೊಂಡಿರುವಂತ ಕಾರಲ್ಲ, ವಿಶ್ವ ಕಲ್ಯಾಣಕ್ಕೋಸ್ಕರ ಭಗವಂತ ಆ ತನು ಮನವ ಧನವನ್ನ ರೆಡಿ ಮಾಡಿ, ಸ್ವಚ್ಛ ಮಾಡಿ, ಶುದ್ಧ ಮಾಡಿ, ಪವಿತ್ರ ಮಾಡಿ, ಅವನ ಕಾರ್ಯಕ್ಕೋಸ್ಕರ ಅವನ ಇಚ್ಛೆಯಂತೆ ಯಾವಾಗ ಅವನು ಉಪಯೋಗ ಮಾಡ್ಕೊಳ್ತಾನೋ, ಅದು ನಿಮ್ಮ 5,000 ವರ್ಷದ ಸರ್ವಶ್ರೇಷ್ಠ ದಿನ. ಮದುವೆ ದಿನ ಅಲ್ಲ, 60 ವರ್ಷದ ಸೆಲೆಬ್ರೇಷನ್ಸ್ ಅಲ್ಲ. ಯಾವ್ದದು? ಆ ದಿನದ ನಿಮ್ಮ ಸೂಕ್ಷ್ಮ ಶರೀರವನ್ನ ನೋಡ್ಕೊಳ್ಳಿ, ಯಾವ ರೀತಿ ಭಗವಂತನ ಶಕ್ತಿ ಎಲ್ಲ ಕಡೆ ಪ್ರವಾಹ ಆಗ್ತಾ ಇದೆ. ಎಲ್ಲರೂ ಮನಸ್ಸಿನಿಂದ ಏನ್ ಹೇಳ್ತಿದ್ದಾರೆ? ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಯಾಕೆ ಗೊತ್ತಾ? 5,000 ವರ್ಷದಿಂದ ಪರಿತಪಿಸಿರುವಂತ ಆ ಆತ್ಮಗಳಿಗೆ ನಿಮ್ಮ ಮೂಲಕ ನಿಜವಾದಂತ ಪ್ರೀತಿ, ಸ್ನೇಹ, ಸಂತೋಷ, ಆನಂದ, ಪರಮಾತ್ಮನ ಶಕ್ತಿ ಅವರಿಗೆ ಸಿಕ್ಕಿದಾಗ ಅವ್ರು ಧನ್ಯವಾದ ಹೇಳ್ತಾರೋ ಹೇಳಲ್ವೋ? ಯಾವುದೋ ಒಂದು ವ್ಯಕ್ತಿಗೆ 10 ವರ್ಷದಿಂದ ಕಾಯಿಲೆ ಇದೆ, ನೀವೇನೋ ಒಂದು ಔಷಧಿ ಕೊಡ್ತೀರಾ, ಅದರಿಂದ ಕಾಯಿಲೆ ಗುಣ ಆದಾಗ ಅವನು ಧನ್ಯವಾದ ಹೇಳ್ತಾನೋ ಹೇಳಲ್ವೋ? ಹಾಗೆ ಆ ಶರೀರವನ್ನ ನೋಡ್ಕೊಳ್ಳಿ, ಆ ದಿನವನ್ನ ಎದುರುಗಡೆ ಇಟ್ಕೊಳ್ಳಿ. ಹಾಗಂತ ನಿಮ್ ಎದುರುಗಡೆ ಕೋಟ್ಯಾಂತರ ಜನ ಇರ್ಬೇಕು ಅಂತ ಬಿಟ್ಟೇನಿಲ್ಲ. ಇನ್ನು ಬ್ರಹ್ಮ ಬಾಬನ ಎದುರುಗಡೆ ಕೋಟ್ಯಾಂತರ ಜನ ಇದ್ರ? ಅದು ಬ್ರಹ್ಮ ಬಾಬಾ ಏನಾದ್ರು ಸ್ಟೇಜ್ ಮೇಲೆ ಹೋಗಿದ್ರ? ಇಲ್ಲ ತಾನೆ. ಆದ್ರೆ ಮನಸ್ಸನ್ನ ಆ ಸ್ಟೇಜ್ ನಲ್ಲಿ ಇಟ್ಟಿದ್ರು ಬಾಬಾ. ಅದಕ್ಕಾಗಿ ಅಂತಿಮ ಸಮಯದಲ್ಲಿ ದಾದಿಯರು ಏನ್ ಹೇಳ್ತಾ ಇದ್ರು? ಬ್ರಹ್ಮ ಬಾಬಾ ನಡಿಬೇಕಾದ ಅವರ ಮೂಲಕ ಒಂದು ವೈಟ್ ಕಲರ್ ಇಂದ ಒಂದು ಪ್ರಭಾವಳಿ, ಸೂಕ್ಷ್ಮ ಶರೀರ ಒಂದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಸದಾ. ಹಾಗೆ ಬಾಬ್ ಸಮಾನ ಆಗ್ಬೇಕು ಅಂತಂದ್ರೆ ಈಗಿನಿಂದನೇ ಕೆಲವೊಂದು ಸೆಕೆಂಡ್, ಕೆಲವೊಂದು ಮಿನಿಟ್ ಬಾಬನಿಗೆ ಆ ಸಂಪೂರ್ಣ ಕಾರ್ಯಕ್ಕೆ ಒಪ್ಪಿಸಬೇಕಾಗ್ತದೆ. ಅಮೃತ ವೇಳೆ ಸಮಯದಲ್ಲಿ ಇರ್ಬೋದು, ನುಮಾಶಾಮ ಯೋಗದ ಸಮಯದಲ್ಲಿ ಇರ್ಬೋದು, ಮಧ್ಯ ಮಧ್ಯದಲ್ಲಿ ಬಟ್ಟೆ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಮಧ್ಯ ಸೆಕೆಂಡ್ ಲೆಕ್ಕದಲ್ಲೇ ಇಲ್ಲಿ, ನಿಮಿಷದ ಲೆಕ್ಕದಲ್ಲೇ ಇಲ್ಲಿ ಕೊಡ್ತಾ 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 ಹೋಗಿ ಪ್ರಯತ್ನವನ್ನ ಮಾಡ್ತಾ ಬನ್ನಿ. ಬ್ರಹ್ಮ ಬಾಬಾವ್ರಿಗೆ ಆ ಸ್ಥಿತಿ ಬಂದಿದ್ದೆ ಅವಾಗ 33 ವರ್ಷ ಸಾಧನೆ ಮಾಡಿದ ಮೇಲೆ ಅಲ್ವಾ? ಹಾಗೆ ನಮಗೂ ಕೂಡ ತಕ್ಷಣದಲ್ಲಿ ಬರೋದಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಶಾರೀರಿಕವಾಗಿ ಫಸ್ಟ್ಗೆ ನಾವು ಬಾಬನ ಮನೆಗೆ ಬಂದಾಗ 10 ನಿಮಿಷ ಮುಡ್ಲಿಕ್ಕೆ ಹೇಳೋದು ಕಷ್ಟ ಆಯ್ತು, ನಮ್ಗೆ ಭಾಷೆ ಅರ್ಥನೇ ಆಗ್ತಿರ್ಲಿಲ್ಲ. 10 ನಿಮಿಷ ಯೋಗ ಮಾಡೋದು ಕಷ್ಟ ಆಗ್ತಾ ಇತ್ತು. ಆದ್ರೆ ಇವಾಗ ಮಾಡ್ತಾ 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 ಅದ್ರ ರುಚಿ ಸಿಕ್ಕಿದಾಗ, ವಿಧಿವಿಧಾನ ಸಿಕ್ಕಿದಾಗ, ಗಂಟೆ ಗಟ್ಲೆ ಕುತ್ಕೊಂಡಾಗ್ಲೂ ಕೂಡ ನಮ್ಗೆ ಕಷ್ಟ ಅಂತ ಅನ್ಸೋದಲ್ಲ, ಅದು ಎಂಜಾಯ್ಮೆಂಟ್ ಆಗ್ತದೆ. ಅಮೃತ ವೇಳೆ ನಿದ್ರೆ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಸಂಪಾದನೆ ಆಗ್ತಾ ಇರ್ತದೆ. ಹಾಗೆ ಮಕ್ಕಳೇ ಆ ಸ್ಟೇಜ್ಗೆ ಹೋಗಿ, ಅದಕ್ಕೋಸ್ಕರ ನೀವು ರೆಡಿ ಆಗ್ಬೇಕಾಗ್ತದೆ. ಅದಕ್ಕಾಗಿ ನಾನು ಮಕ್ಕಳನ್ನ ಇವತ್ತು ಆಯ್ಕೆ ಮಾಡ್ತಿದ್ದೇನೆ. ಆ ರೀತಿ ಪಾತ್ರ ಹೇಳುವಂಥದ್ದು ಈಗ ನಂದು ಏನಾಗ್ತಾ ಇದೆ, ನಡೀತಾ ಇದೆ. ಅದಕ್ಕಾಗಿ ಬಾಬಾ ಹೊಸ ಯುಗ. ಯಾವ ಯುಗ ಅದು? ಸಂಗಮ ಯುಗದಲ್ಲಿ ನವಯುಗ. ಸತ್ಯುಗ ಅಲ್ಲ, ಸಂಗಮ ಯುಗದಲ್ಲೇನೆ ಭಗವಂತ ಬಂದ್ಬಿಟ್ಟು ತನ್ನ ಮಕ್ಕಳ ಸರ್ವ ಸಾಧನವನ್ನ ಸಫಲ ಮಾಡುವಂತಹ, ಮಕ್ಕಳು ಸರ್ವ ಸಮರ್ಪಣೆ ಆಗುವಂತಹ, ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗುವಂತಹ ನಯ ಎರಾ ಅಂತ ಹೇಳ್ತಾರೆ, ನಯ ಹೊಸ ಯುಗ ಅಂತ ಹೇಳ್ತಾರೆ. ಆ ಒಂದು ಯುಗದ ವಿಶ್ವಾಧಿಕಾರಿಗಳು. ಇನ್ನೊಂದು ಬಾಬಾ ಏನ್ ಹೇಳ್ತಾನೆ, ಈ ನವಯುಗದ ಹೊಸ ಪೋಸ್ಟ್ ಏನಿದೆ, ಇದಕ್ಕೋಸ್ಕರ ಕೆಲವೊಬ್ರು ಲೌಕಿಕದವ್ರು ಏನ್ ಮಾಡ್ತಾರೆ ಅಂತಾರೆ, ಈ ಸಲ MBBS ಆಗಿದ್ಯಾ, ಮುಂದೆ ನಾನು MD ಮಾಡ್ಬೇಕು.
ಈ ಸಲ BCom ಆಗಿದ್ಯಾ, ನೆಕ್ಸ್ಟ್ MBA ಮಾಡ್ಬೇಕು, ನೆಕ್ಸ್ಟ್ ಹೊಸ ಕೋರ್ಸ್ಗೆ ಜಾಯ್ನ್ ಆಗ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಗೆ ಹೊಸ ಕೋರ್ಸ್ಗೆ ನಿಮ್ಮನ್ನ ನಿಮಿತ್ತ ಮಾಡ್ತಾ ಇದ್ದಾನೆ. ಕೇವಲ ವಿಶ್ವ ಕಲ್ಯಾಣಕಾರಿ ವಿಶ್ವದ ಅಧಿಕಾರಿ ಕೇವಲ ಯೋಗದ ಸಮಯದಲ್ಲಿ ಅಷ್ಟೇ ಅಲ್ಲ, ನವ ಜೀವನ ಅಂತ. ನೀವೇನೇ ಮಾಡ್ತಾ ಇರ್ಲಿ, ಲೌಕಿಕದಲ್ಲಿ ಇರಿ, ಅಲೌಕಿಕದಲ್ಲಿ ಇರ್ಲಿ, ಯಾವಾಗ್ಲೂ ಕೂಡ ಅದೇ ಸ್ಮೃತಿ. ಯಾವ ಸ್ಮೃತಿ? ವಿಶ್ವ ಕಲ್ಯಾಣ. ಬಾಬಾ ನನ್ನ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ತಿದ್ದಾರೆ. ಆ ಪ್ರಮಾಣದಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇದೆ. ನಾವು ಈಶ್ವರಿ ಸೇವೆಗೋಸ್ಕರ ಬೇರೆ ಸೇವಾ ಕೇಂದ್ರಗಳಿಗೆ ಹೋಗ್ತೀವಲ್ಲ, ಹೋದಾಗ ಅಟೆನ್ಷನ್ ಇರ್ತದೆ. ಯಾಕಂದ್ರೆ ಸ್ಟೇಜ್ ಮೇಲೆ ಕ್ಲಾಸ್ ಮಾಡ್ಬೇಕಾದಂತೂ ಬಾಬನ ಜೊತೆ ಕನೆಕ್ಷನ್ ಅಲ್ಲಿ ಇರ್ಲೇಬೇಕಾ, ಯೋಗ ಮಾಡ್ಬೇಕಾದ್ರು ಇರ್ಬೇಕು. ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ. ಸ್ವಲ್ಪನೂ ಕೂಡ ಆಕಳಿಗೆ ತೆಗವಂಗಿಲ್ಲ, ಕಣ್ಣು ಮುಚ್ಚುವಂಗಿಲ್ಲ, ನಿದ್ರೆ ಮಾಡುವಂಗಿಲ್ಲ. ಸರಿನಾ? ಬಾಬಾ ಜೊತೆ ಕನೆಕ್ಟ್ ಆಗಿರ್ಬೇಕಾಗ್ತದೆ. ಅದು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಮಾಡುವಂತ ಕರ್ಮದಲ್ಲಿ ಸುಖ ಹೇಳುವಂತ ಸಿಗೋದಿಲ್ಲ. ಕೆಳಗಡೆಗೆ ಬಂದ್ಮೇಲೂ ಕೂಡ ಅಟೆನ್ಷನ್ ಇರ್ತಾರೆ, ಏನೇನೋ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಕೆಳಗಡೆ ಇರುವಂತ ಆತ್ಮರು, ಸೀನಿಯರು ಜೂನಿಯರು ನಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾ ಇರ್ತಾರೆ, ನಿಂದನೆ ಮಾಡ್ತಾ ಇರ್ತಾರೆ. ಅದನ್ನು ಕೂಡ ಅಟೆನ್ಷನ್ ಇರಬೇಕು. ಅದೆಲ್ಲ ಮುಗಿಸ್ಕೊಂಡು ರೂಮಿಗೆ ಹೋದ್ರೆ ಅಲ್ಲೂ ಕೂಡ ಜೊತೆಯಲ್ಲಿ ಬೇರೆ ಬೇರೆ ಕುಮಾರ್ಸ್ ಇರ್ತಾರೆ. ಅಲ್ಲೂ ಕೂಡ ನಾನು BK ಹೇಳುವಂತ ಅಟೆನ್ಷನ್ ಇರ್ಬೇಕಾಗ್ತದೆ. ಯಾಕಂದ್ರೆ ಅಂತ ಒಂದು ಕಾರ್ಯಕ್ಕೆ ಹೋದಾಗ ಜನ ನಮ್ಮನ್ನ ನೋಡ್ತಾ ಇದ್ದಾರೆ ಹೇಳುವಂತ ಒಂದು ಭಾವನೆ ಇದ್ದಾಗ ಅದೇ ಸ್ಮೃತಿಯಲ್ಲಿ ನಾವಿರಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾನೆ, ಮಕ್ಕಳೇ, ಬಳೆ ಶರೀರ ಇಲ್ಲಾದ್ರೂ ಇಲ್ಲಿ, ಯಾವುದೇ ಬಟ್ಟೆ ಹಾಕೊಂಡಿರ್ಲಿ, ಯಾವುದೇ ವಾತಾವರಣ ಇರ್ಲಿ, ಸದಾ ಮನಸ್ಸಿನಲ್ಲಿ ನಾನು ಯಾರು? ವಿಶ್ವ ಕಲ್ಯಾಣಕಾರ. ಹೇಗೆ ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ, ಅವರು ಶ್ರೀರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ಇರ್ಲಿ, ನನ್ನ ಪ್ರಧಾನಮಂತ್ರಿನೇ. ತಿಂಡಿ ತಿಂತಾ ಇರ್ಲಿ, ಪ್ರಧಾನಮಂತ್ರಿನೇ. ಸ್ವಿಮ್ಮಿಂಗ್ ಮಾಡ್ಲಿ, ಪ್ರಧಾನಮಂತ್ರಿನೇ. ಯೋಗ ಮಾಡ್ತಾ ಇರ್ಲಿ, ಪ್ರಧಾನಮಂತ್ರಿನೇ. ಏನ್ ಮಾಡ್ತಾ ಇದ್ರು? ಪ್ರಧಾನಮಂತ್ರಿ. ಬಾಬಾ ಎಷ್ಟು ವರ್ಷ? 5 ವರ್ಷ, 10 ವರ್ಷ, ಹಬ್ಬ 15 ವರ್ಷ. 15 ವರ್ಷ ಆದ್ಮೇಲೆ ಮತ್ತೊಬ್ಬ ನಾರ್ಮಲಿ ಬರ್ತಾ ಇರ್ತಾನೆ. ಆಸ್ಪತ್ರೆ ಡಿಸ್ಕನೆಕ್ಟ್ ಆಗುತ್ತೆ ತಾನೆ. ಇಲ್ಲಿ ಬಾಬಾ ಏನ್ ಹೇಳ್ತಿದಾರೆ ಅಂತಂದ್ರೆ, ಇವತ್ತು ನಾನೇನು ವರದಾನವನ್ನು ನಿಮ್ಗೆ ಕೊಡ್ತಾ ಇದ್ದೇನೆ, ಈ ಶರೀರ ಬಿಡುವವರೆಗೂ, ಅಂತಿಮ ಸಮಯದವರೆಗೂ ಈ ವರದಾನ ನಿಮ್ ಜೊತೆಲಿ ಇರ್ತದೆ. ಯಾವಾಗ ಬೇಕಾದ್ರೂ ಆ ಸ್ಮೃತಿಯಲ್ಲಿ ನೀವು ಆ ಕರ್ಮವನ್ನ ಮಾಡ್ಬೋದು. ನಾನು ಕರ್ಮ ಮಾಡ್ಲಿಕ್ಕೆ ನಾನ್ ರೆಡಿ ಇದ್ದೇನೆ, ಕೊಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ನಿಮ್ಗೆ ಸ್ಟೇಜೇ ಸಿಗ್ಬೇಕು, ಮೈಕ್ ಇರ್ಲೇಬೇಕು, ಜನ ಎದುರುಗಡೆಗೆ ಇರ್ಲೇಬೇಕು, ಕಂಪ್ಯೂಟರ್ ಎದುರುಗಡೆಗೆ ಇರ್ಲೇಬೇಕು, ಯಾವ ಕಂಡೀಷನ್ ಇಲ್ಲ. ಸಚ್ಚಾದಿಲ್ ಪರ ಸಾಹಿಬ್ ರಾಜಿ, ಸತ್ಯ ಹೃದಯದರ ಜೊತೆಗೆ ಎಲ್ಲ ಬೇಕಾದ್ರೂ ನಾನು ನನ್ನ ಮಕ್ಕಳ ಮೂಲಕ ಸೇವೆ ಮಾಡಿಸ್ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಅದಕ್ಕಾಗಿ ಮಕ್ಕಳೇ, ಈ ಪಾತ್ರಕ್ಕೋಸ್ಕರ, ಈ ಜೀವನಕ್ಕೋಸ್ಕರ ಬಾಪ್ ಸಮಾನ್ ಅಂದ್ರೆ ಬ್ರಹ್ಮ ಬಾಬಾ ಆಗ್ಲಿ, ಶಿವ ಬಾಬಾ ಆಗ್ಲಿ ತಮಗೋಸ್ಕರ ಮಾಡಿಲ್ಲ. ಯಾರಿಗೆ ಮಾಡಿದ್ರು? ಬೇರೆಯವ್ರಿಗೋಸ್ಕರ ಮಾಡಿದ್ರು ಅಲ್ವಾ? ಹಾಗೆ ನೀವು ಕೂಡ ಏನ್ ಮಾಡ್ಬೇಕು? ಸರ್ವ ಆತ್ಮರಿಗೋಸ್ಕರ ಮಾಡ್ಬೇಕು. ಈ ರೀತಿ ಸದಾ ಸಫಲ ಮಾಡುವಂತ, ಸಫಲತಾ ಮೂರ್ತಿ ಆಗುವಂತ ಆತ್ಮ ಮಕ್ಕಳೇ. ಆ ಸಫಲ ಆಗ್ಬೇಕು ಅಂತಂದ್ರೆ ಕರ್ಮೇಂದ್ರಿಯಗಳನ್ನೆಲ್ಲ ಬಾಬನಿಗೆ ಕೊಟ್ಬಿಟ್ಟು ಸುಮ್ಮನೆ ಮೂರ್ತಿ ಹಾಕೋದ್ಕೊಂಡ್ಬಿಡಿ ಅಷ್ಟೇ. ಯಾರಿಗೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಯಾವ ರೂಪದಲ್ಲಿ ಕೊಡ್ಬೇಕು, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ. ಅದು ಚಿಂತೆ ನಿಮ್ಗೆ ಬೇಡ. ನಿಮ್ ಕೆಲ್ಸ ಏನು? ಬಾಬನಿಗೆ ಕೊಟ್ಟಿದ್ದೀನಿ ಅಂದ್ಮೇಲೆ ಬಾಬಾ ಯೂಸ್ ಮಾಡ್ತಾ ಇದ್ದಾರೋ ಇಲ್ವೋ ನಮ್ಗೆ ಗೊತ್ತಾಗತ್ತೆ. ಬಾಬಾ ಯೂಸ್ ಮಾಡ್ತಾ ಇದ್ರೆ ಬಾಬನ ಗುಣಗಳೇನಿದಾವೆ ನಿಮ್ಮ ಮೂಲಕ ಪಾಸ್ ಆಗೋದಕ್ಕೆ ಅದರ ಅನುಭವ ಆಗಿ ಆಗ್ತದೆ. ಬಾಬಾ ಉಪಯೋಗ ಮಾಡಿದ್ರು ಕೂಡ, ಈಗ ನೀವು ಒಂದು ಮನೇನ ಬಾಡಿಗೆ ಕೊಟ್ಟಿದ್ದೀರಿ. ಯಾಕೆ ಕೊಟ್ಟಿದ್ದೀರಿ? ಅಡಿಗೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಓಕೆ. ಪ್ರತಿದಿನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 500, 1000, 2000 ಜನ ಊಟಕ್ಕೆ ಬರ್ತಾರೆ. ಒಂದು ಸ್ವಲ್ಪ ಅಡಿಗೆ ಮಾಡ್ತಾರಾ? ಇಲ್ಲ ತಾನೆ. ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇರ್ತಾನೆ. ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ಮೇಲೆ ಅದು ಸುವಾಸನೆ ಬರ್ತದೋ ಬರಲ್ಲೋ? ಒಗ್ಗರಣೆ ಹಾಕಿರೋದು, ಪಾಯಸದ್ದು, ತುಪ್ಪದ್ದು, ಸಕ್ಕರೆದು, ಯಾಲಕ್ಕಿದು ಬರ್ತದೋ ಬರಲ್ವೋ? ಬಂದಾಗ ಗೊತ್ತಾಗುತ್ತೆ, ಇವ್ರು ಇದನ್ನು ಮಾಡಿದ್ದಾರೆ ಅಂತ. ಹಾಗೆ ನಿಮ್ಮ ಮೂಲಕ ವಿಶ್ವ ಕಲ್ಯಾಣದ ಶಕ್ತಿ ವಿಶ್ವಕ್ಕೆ ಎಲ್ಲ ಕಡೆ ಹೋಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಅನುಭವ ಆಗತ್ತೆ. ದಯವಿಟ್ಟು ಆ ಪ್ರಾರಬ್ಧವನ್ನ ಅನುಭವಿಸಿ. ಅವ ಹೇಳ್ತಾ ಇರೋದಿಲ್ಲ, ಏನು ಸಿಕ್ಕಿಲ್ಲ ಅಂದ್ರೆ ನಿಮ್ಗೇನು ಅನುಭವ ಆಗಿಲ್ಲ ಅಂತ ನೀವು ಮಾಡ್ಬೇಕು ಅಂತ ಅನ್ಸೋದಿಲ್ಲ ನಿಮ್ಗೆ. ನಿಮ್ಮನ್ನ ಭಗವಂತ ಏನು ಉಪಯೋಗ ಮಾಡ್ತಿದ್ದಾರೆ, ನಿಮ್ಮ ಸಾಧನವನ್ನು ಏನು ಉಪಯೋಗ ಮಾಡ್ತಾರೆ, ಅದನ್ನು ಖಂಡಿತವಾಗ್ಲೂ ಅಲ್ಲಿ ಬುದ್ಧಿಯನ್ನು ಇಟ್ಟು ಅನುಭವಿಸಿ. ಆದರೆ ನಿಮ್ಮಿಂದ ಮುಂದೆ ಹೋದ ಮೇಲೆ ಯಾರಿಗೋಯ್ತು ಅದು ಬೇಡ. ನಿಮ್ಮಲ್ಲಿ ಬಂತು. ಈಗ ನೋಡಿ, ಯಾರೋ ನಿಮ್ಮ ಹತ್ರ ಬರ್ತಾರೆ, ಸರಿನಾ? ನೀವು ವ್ಯಾಪಾರ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಯಾವ್ದು ಹಣ್ಣನ್ನು ವ್ಯಾಪಾರ ಮಾಡ್ತಿದ್ದೀರಿ, ಕಿತ್ಲೆ ಹಣ್ಣಿನ ಸೀಸನ್. ಅವ್ರು ಬಂದ್ರು, ಕಿತ್ಲೆ ಹಣ್ಣು ತಗೊಂಡೋದ್ರು. ಎಷ್ಟಾರು ತಗೊಂಡೋಗ್ಲಿ, 1 kg, ಅರ್ಧ kg, 1/4 kg, 100 kg, 1000 kg, ನಿಮಗೆ ದುಡ್ಡು ಬಂದ್ರೆ ಆಯ್ತಲ್ವಾ? ಅವ್ರು ತೆಗೆದುಕೊಂಡೋಗಿ ಬಿಸಾಕ್ತಾರೋ, ಫ್ರೀ ಕೊಡ್ತಾರೋ, ವ್ಯಾಪಾರ ಮಾಡ್ತಾರೋ, ಹೋಲ್ಸೇಲ್ ಮಾಡ್ತಾರೋ, ರಿಟೇಲ್ ಮಾಡ್ತಾರೋ, ಹಾಗೆ ಇಟ್ಕೊಂಡಿರ್ತಾರ.
ಅದನ್ನ ತಗೊಂಡು ನೀವೇನು ಮಾಡೋದಿದೆ, ನಿಮ್ಗೇನ್ ಸಂಬಂಧ ಅದು? ನೀವೇನು ಕೊಟ್ಟಿದ್ರೆ ನಿಮಗೇನ ಬರ್ಬೇಕು ಅದು ಬಂದ್ರೆ ಆಯ್ತು ಅಷ್ಟೇ. ಅದಕ್ಕೆ ಬಾಬಾ ಸಫಲ ಅಂದ್ರೆ ಏನು? ಮಗು ಸಂಪೂರ್ಣವಾಗಿ ನಿನ್ನ ತನು ಮನವನ್ನ ಯಾವಾಗ ಭಗವಂತ ಉಪಯೋಗ ಮಾಡ್ಕೊಳ್ತಾನೋ ಅದು ಸಫಲ. ನೀನು ಮಾಡಿದಾಗ ಸಫಲ ಆಗೋದಿಲ್ಲ. ನೀನು ಮತ್ತು ಬಾಬಾ ಇದ್ದಾಗ, ಇಬ್ರು ಇದ್ದಾಗ, ನೀನು 50 ಬಾಬಾ 50 ಇದ್ರೆ 50% ಸಫಲ. ನೀನು 80% ಬಾಬಾ 20% ಇದ್ರೆ 20% ಸಫಲತೆ. 100% ಬೇಕು ಅಂದ್ರೆ 100% ಆಪ್ಸ್. ಈಗ ಅದೇನ್ ಮಾಡ್ತಿದ್ರು, ಎಲ್ಲವನ್ನ ಒಪ್ಪಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಿದ್ರು ತಾನೆ. ಹಾಗೆ ಸಂಪೂರ್ಣವಾಗಿ ಒಪ್ಪಿಸಿದಾಗ ಮಾತ್ರ ಪದಮಾಪದವಾದಷ್ಟು ನಿಮ್ಗೆ ಸಂಪಾದನೆ ಹೇಳುವಂತದ್ದಾಗ್ತದೆ. ಅದಕ್ಕಾಗಿ ಯಾರಿಗೋಯ್ತು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯೋಗ ಮಾಡಾದ್ಮೇಲೆ ಕೊನೆ ಏನು ಇಲ್ಲಿ ಬಂದು ಏನು ಚೆನ್ನಾಗಿ ದೃಷ್ಟಿ ತಗೊಳ್ತಾ ಇದ್ರಿ, ಅನುಭವ ಆಯ್ತಾ, ಬಣ್ಣ ಏನದು ಕಾಣ್ತಾ, ಸಾಕ್ಷಾತ್ಕಾರ ಆಯ್ತಾ ಅಂತ ಕೇಳ್ತೀವಿ ನಾವು. ಕೇಳಿದ್ವಿ ಅಂತ ಏನರ್ಥ? ಇನ್ನು ಅಭಿಮಾನ ಇದೆ ಅಂತ. ಅವರಾಗಿ ಅವರು ಬಂದು ಹೇಳಿದಿದ್ರೆ ಸರಿ ಬಾಬಾ ಥ್ಯಾಂಕ್ ಯು, ನನ್ನನ್ನು ಉಪಯೋಗ ಮಾಡ್ತಿದೆಯಲ್ಲ, ಓಕೆ ನೀನು ಮಾಡಿರೋದು ನಿನಗೆ ಥ್ಯಾಂಕ್ ಯು ಅಷ್ಟು ಮಾತು ಹೇಳ್ಬೇಕು. ಅವ್ರದ್ದು ನಾವು ಅವರನ್ನ ಕೇಳ್ಕೊಂಡು ಹೋಗ್ಬಾ. ಅರ್ಥ ಆಯ್ತು? ಅದಕ್ಕೆ ಬಾಬಾ ಹೇಳ್ತಾರೆ ಮೂರ್ತಿ ಅಂದ್ರೆ ಏನು ಕರ್ಮ ನಡೀತಿದ್ಯೋ ಅದ ಕಡೆ ಮಾತ್ರ ಗಮನವನ್ನ ಕೊಡಿ, ಕರ್ಮದ ಫಲದ ಕಡೆಗೆ ಗಮನವನ್ನ ಕೊಡಬೇಡಿ. ಈಗ ನೀವೇನು ಬಾಬಾ ಜೊತೆಗೆ ಇವತ್ತಿನ ದಿನದಲ್ಲಿ ಏನು ಬಾಬಾ ಜೊತೆ ಪ್ರತಿಜ್ಞೆ ಮಾಡಿದಿರೋ, ವಾಯ್ದೆ ಮಾಡಿದಿರೋ, ಬಾಬಾ ಎಲ್ಲ ನಿಮ್ಮದು ಸದಾಕಾಲ ಅಂತ ಅದನ್ನು ಸಾಕಾರದಲ್ಲಿ ತರುವಂತವ್ರು, ಬರೀ ಎಡಕೈಯನ್ನು ಎತ್ತುವಂತವರಲ್ಲ, ಬಾಬಾ ಎಲ್ಲ ನಿನಗೆ ಅಂತ ಬಾಯಿ ಹೇಳುವಂತವರಲ್ಲ, ಸಾಕಾರದಲ್ಲಿ ತರುವಂತವ್ರು ಜೊತೆಗೆ ಸದಾಕಾಲ. ಇವತ್ತು ನಾನು ಕೊಟ್ಟು ಬಿಡ್ತೇನೆ, ನಾಳೆ ಬರ್ತು ಬಿಡ್ತೇನೆ ಅಲ್ಲ, ಅಚಲ ಅಡೋಲ ಅಖಂಡ ಸ್ವರೂಪ ನಿರಂತರವಾಗಿ ಬರ್ತಾ ಇರ್ಬೇಕು. ಯಾವಾಗಲೂ ಕೂಡ ಏನಾಗ್ಬಾರ್ದದು, ಕಟ್ಟಾಗಬಾರ್ದು. ಆ ಸ್ವರೂಪದಲ್ಲಿ ಇರುವಂತವ್ರು, ಸದಾ ಉತ್ಸವದಲ್ಲಿರುವಂತವ್ರು, ಉತ್ಸವದ ಮೂಲಕ ಉತ್ಸಾಹ ಕೊಡುವಂತವ್ರು, ಸದಾ ಖುಷಿಯಿಂದ ಇರ್ಬೇಕು, ಬೇರೆಯವ್ರ ಖುಷಿಯನ್ನು ಕೊಡ್ತಾ ಇರ್ಬೇಕು. ಹಬ್ಬಗಳ ಬಂದ ಏನಾಗ್ತಾರೆ, ಮಕ್ಕಳು ಖುಷಿಯಾಗಿರ್ತಾರೆ, ಬೇರೆ ಉತ್ಸಾಹವನ್ನು ಕೊಡ್ತಾ ಇರ್ತಾರೆ ತಾನೆ. ತಂದೆ ತಾಯಿಗಳು ಕೂಡ ಹೊಸ ಬಟ್ಟೆ ಹಾಕೊಡ್ತಾರೆ, ಮಕ್ಕಳಿಗೂ ಕೂಡ ಬಟ್ಟೆಯನ್ನು ಹಾಕ್ಸ್ತಾರೆ. ಹೇಗೆ ನಮ್ಮಲ್ಲಿ ಕೂಡ 18 ಜನವರಿ ಬರ್ತಾ ಇದೆ, ಎಷ್ಟು ಖುಷಿ ಆಗತ್ತೆ. ಬಾಬಾರ ಮನೆಗೆ ಹೋಗ್ಬೇಕು, ಸಾಧನೆ ಮಾಡ್ಬೇಕು, ತಪಸ್ ಮಾಡ್ಬೇಕು ಅಂತ ಬಿಟ್ಟಿರ್ತದಲ್ವಾ. ಹಾಗೆ ಮೌಂಟ್ ಅಬುಗೆ ಹೋದವ್ರಿಗೆ ಏನಿರ್ತದೆ ಅಂತಂದ್ರೆ, ನಾನು ಇಲ್ಲಿ 18 ಜನವರಿ ದಿವಸ ಶಾಂತಿ ಸ್ತಂಭಕ್ಕೆ ಹೋಗ್ಬೇಕು. ಕೆಲವರಿಗೆ ಅದೊಂದೊಂದು ಸ್ಥೂಲವಾದಂತ ಏನೋ ಒಂದು ಇದಿರ್ತದಪ್ಪ, ಏನು ಅಂತ ಅರ್ಥನೇ ಆಗೋದಿಲ್ಲ, ಸೂಕ್ಷ್ಮತೆಯನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಏನು ಗೊತ್ತಾ, 18 ಜನವರಿ ತುಂಬಾ ರಶ್ ಇರ್ತದೆ, ಇಲ್ಲಿ ಶಾಂತಿ ಸ್ತಂಭ. ಇವ್ರಿಗೆ ಅದೇ ದಿವಸ ಆ ನೂಕು ನಗ್ಗಲಲ್ಲೇ ಹೋಗ್ಬೇಕು. 2 ದಿನ ಬಿಟ್ಬಿಟ್ಟು ಆರಾಮ ಗಂಟೆ ಗಟ್ಟಲೆ ಕೂತ್ಕೊಳ್ಳಿ, ಯಾರು ಕೇಳೋರಿಲ್ಲ. ಅವಾಗ ಹೋದೇನಾಗ್ತದೆ, ನಿಮ್ಗೆ ಏನ್ ತೊಂದ್ರೆ, ಏನ್ ಸಮಸ್ಯೆ? ವೈಕುಂಠ ಏಕಾದಶಿ ದಿವಸ ದರ್ಶನ ಮಾಡ್ಬೇಕು, 5 ಗಂಟೆ ಖಾಲಿ ಚಪ್ಪಲಲ್ಲಿ ನಿತ್ಕೊಂಡ್ಬಿಟ್ಟು ಕಾಲಲ್ಲಿ ಉಡಿಸ್ಕೊಂಡು ದರ್ಶನ ಮಾಡಿದ್ರೆ ಮಾತ್ರ. ಮರುದಿನ ಫುಲ್ ಯಾರು ಇರೋದಿಲ್ಲ, ಆರಾಮಾಗಿ ಕೂತ್ಕೊಂಡು ತಂಪಾಗಿ ಫ್ಯಾನ್ ಹಾಕೊಂಡ್ಬಿಟ್ಟು ಗಂಟೆ ಗಟ್ಟಲೆ ವೈಕುಂಠ ಏಕಾದಶಿ ಆ ಒಂದು ಒಳಗಡೆ ಇರುವಂತ ವೆಂಕಟರಮಣನ ಬೇಕಾದ ಸಮಯ ನೋಡ್ಕೊಂಡು ಬರ್ಬೋದಲ್ವಾ. ನನಗೆ ಅದು ಅರ್ಥನೇ ಆಗೋದಿಲ್ಲ ಏನು ಅಂತ ಹೇಳಿ. ಅಲ್ಲಿ ಪ್ರಕಾಶ್ ಅದೇ ಸ್ತಂಭ ಇರ್ತದೆ, ಅವಾಗ ಯಾರು VIP ಗಳು ಹೋಗಿರ್ತಾರೋ ಅವಾಗಲೇ ಇವ್ರಿಗೆ ಹೋಗ್ಬೇಕು. ಆಮೇಲೆ ಜೊತೆಲಿ ಹೋಗ್ಬಿಟ್ಟು ಇವಾಗ ಒಂದು ಹೊಸ ಫ್ಯಾಷನ್ ಏನು ಅಂತಂದ್ರೆ, ಅಲ್ಲಿ VIP ಗಳ ಬಂದಾಗ ನೋಡಿ ಅಣ್ಣವ್ರೆ, ನಾನು ರತನ್ ಮೋಹಿನಿ ಜಾದಿ ಜೊತೆಗೆ ತಗೊಂಡ್ಬಿಟ್ಟು ಸೆಲ್ಫಿ ತಗೊಂಡೆ, ಫೋಟೋ. ಬಾಬಾ ಹೇಳ್ತಾ ಇರೋದು, ಆತ್ಮ ನೀವ್ ಎಲ್ಲಿದ್ದೀರಿ? ಶರೀರಧಾರಿಗಳನ್ನ ಫೋಟೋ ಹಿಡ್ಕೊಂಡ್ಬಿಟ್ಟು ನಾಡಿ ನಾನು ದಾದಿರ ಜೊತೆ ಇದ್ದೇನೆ, ದಾದಿರ ಜೊತೆ ಇದ್ದೇನೆ. ದಾದಿರ ಏನದು ಗೊತ್ತಾ ನೀವ್ ಯಾರು ಅಂತ? ನೀವ್ ಯಾವ ಲೆವೆಲ್ ಅಲ್ಲಿ ಇದ್ದೀರಾ? ಬಾಬಾ ಬಿಂದು ಬಿಂದು ಆತ್ಮ ಆತ್ಮ ಅಂತಂದ್ರೆ ನಿಮ್ಗೆ ಸ್ಥೂಲವಾದಂತ ಸ್ತಂಭ ಬೇಕು, ಸ್ಥೂಲವಾದ ವ್ಯಕ್ತಿ ಬೇಕು, ಅವ್ರ ಜೊತೆ ಫೋಟೋ ಬೇಕು, ಫೋಟೋ ತಂದ್ಬಿಟ್ಟು ಮನೇಲಿ ಫೋಟೋ ತಗೊಂಡು ಹಾಕ್ಬೇಕು. ಸರಿ, ಏನ್ ತೊಂದರೆ ಇಲ್ಲ, ನೀವು ದಾದಿಯನ್ನ ಇಟ್ಕೊಳ್ಳಿ, ಕಂಬ ಇಟ್ಕೊಳ್ಳಿ, ನಾವು ಬಾಬನನ್ನ ಇಟ್ಕೊಂಡಿದ್ವಿ. ಯಾರು ಬೇಕು? ವಾಸ್ತವಿಕತೆ ಏನು, ಸತ್ಯತೆ ಏನು? ಆತ್ಮೇಲೆ ಇದನ್ನು ಕೂಡ ಒಂದು ರಾಯಲ್ ಮಾಯೆ ಗೊತ್ತಿರಲಿ. ಆ ಪ್ರೊಸೆಸ್ ಅಲ್ಲಿ ನಾವು ಬಾಬನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದನ್ನೇ ಮರ್ತು ಬಿಡ್ತೀವಿ. ಅದ್ರ ಬದಲು 3 ಗಂಟೆ ನೂಕು ನುಗ್ಗಲಲ್ಲಿ ಕೂತ್ಕೊಂಡು, ಡೈಮಂಡ್ ಅಲ್ಲಿ ಕೂತ್ಕೊಂಡು 3 ಗಂಟೆ ಚೆನ್ನಾಗಿ ಯೋಗ ಮಾಡ್ಬೋದಲ್ವಾ? 2-3 ಗಂಟೆ ರಶ್ ಇರ್ತದಪ್ಪ, ಆಮೇಲೆ ಫುಲ್ ಫ್ರೀ ಗಂಟೆ ಹೋಗ್ಬಿಟ್ಟು ಕೂತ್ಕೊಳ್ಳಿ, ಯಾರು ಕೇಳ್ತಾರಲ್ಲಿ? ಅವ್ರು ಚೆನ್ನಾಗಿ ಯೋಗ ಮಾಡ್ಬೋದಲ್ವಾ? ದಾದಿಯರ್ಥ ಮಾತು ಏನ್ ಬೇಕಾದ್ರು ಮಾಡ್ಬೋದಲ್ಲ. ಈ ಮನೋಸ್ಥಿತಿಯನ್ನ ನಾವೇನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇನ್ನು ಅಲ್ಲಿ ಬ್ರಹ್ಮ ಭೋಜನಕ್ಕೂ ಕೂಡ ಹೋಗ್ತೀವಿ, ಸರಿ 8ವರೆಗೆ ಮುರಳಿ ಕ್ಲಾಸ್ ಮುಗ್ದಿರ್ತದೆ, ಅರ್ಧ ಗಂಟೆ ಆದ್ಮೇಲೆ ಹೋಗಿ, ಏನ್ ತೊಂದ್ರೆ? ಓಕೆನಾ? ಏನು ಸಮಸ್ಯೆ ಏನಿಲ್ಲ, ಅವಾಗ ಆರಾಮಾಗಿ ಬ್ರಹ್ಮ ಭೋಜನ ತಿನ್ಕೊಂಡು ಬರ್ಬೋದಲ್ವಾ? ಅದಕ್ಕಾಗಿ ಆತ್ಮೀಯರೇ, ಇದನ್ನೆಲ್ಲ ಕಾರ್ಯಗತ ಮಾಡುವಂತ ಪ್ರಯತ್ನವನ್ನ ಮಾಡಿ. ಓಕೆನಾ? ಆ ಸಮಯದಲ್ಲಿ ಮಾತ್ರ ವರದಾನ ಕೊಡ್ತಾರಂತ ಭಗವಂತ ಏನಾದ್ರು ಹೇಳಿದಾರ? ಇಲ್ಲ ತಾನೇ. ವರದಾನ ಬೇಕಾಗಿರುವುದು ಮನಸ್ಸಿನಿಂದ ಆತ್ಮೀಯರೇ. ಅದಕ್ಕಾಗಿ ಆ ಬೆಳ್ತಾರೆ ಸದಾ ಉಮಂಗ ಉತ್ಸಾಹದಲ್ಲಿರುವಂತವ್ರು,
ಲೌಕಿಕದಲ್ಲಿ ಆ ಹಬ್ಬ ಬಂದಾಗ ಮಾತ್ರ ಉಮಂಗ ಉತ್ಸಾಹ, ನಿಮ್ದು ಹಂಗಲ್ಲ, ಸದಾಕಾಲ ಉತ್ಸಾಹ. ಈ ರೀತಿಯ ಮಕ್ಕಳಿಗೆ ಬಾಬ್ದಾದಾರವರು ಹೊಸ ವರ್ಷದ, ಹೊಸ ಯುಗದ ಸ್ಥಾಪನೆಯ ಶುಭಾಶಯ ಶುಭಾಶಯ ಶುಭಾಶಯ. ಯಾವುದು ಹೊಸ ಯುಗ? ಸತ್ಯುಗ ಅಲ್ಲ, ಸೇವೆಯ, ಪ್ರತ್ಯಕ್ಷತೆಯ, ನಿಮ್ಮ ಎಲ್ಲ ಸಮಯ ಸಂಕಲ್ಪವ ಸಫಲ ಮಾಡುವಂತಹ, ಸಂಪೂರ್ಣ ಪರಮಾತ್ಮ ಅದನ್ನು ಉಪಯೋಗ ಮಾಡಿಕೊಳ್ಳುವಂತಹ, ಅದರ ಒಂದು ಪರಿಣಾಮ ಸ್ವರೂಪ ಭಗವಂತನ ಪ್ರತ್ಯಕ್ಷತೆ ಆಗುವಂತಹ ಸುಸಮಯ ಮತ್ತು ಸುಸಂದರ್ಭ. ನೀವು ಕರೆಕ್ಟ್ ಆಗಿ ಯೋಗ ಮಾಡ್ತಿದ್ರೆ ವಿಶ್ವದ ಬೇರೆ 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 ಕಡೆಗಳಿಂದ ಸ್ಪೆಷಲ್ ಗೆಸ್ಟ್ಗಳು ಯಜ್ಞದಲ್ಲಿ ಬರ್ತಾರೆ. ನೀವೇ ಏನು ಒಂದು ವರ್ಗದಲ್ಲಿ ಹೋಗ್ಬಿಟ್ಟು ಮಾಡ್ಬೇಕು ಅಂತಿಲ್ಲ, ನೀವು ವಿಶ್ವದ ಮೂಲಕ ಸಕಾಶನ್ನ ಕೊಡಿ. ಅವಾಗ ಬೇರೆ ಬೇರೆ ನಿಮಿತ್ತ ಆತ್ಮಗಳು ಹೋಗ್ಬಿಟ್ಟು ಮಾಡ್ಬಿಟ್ಟು ಆತ್ಮಗಳನ್ನ ಕರ್ಕೊಂಡು ಬರ್ತಾರೆ. ಅದಕ್ಕೆ ನೀವೇನು ಮಾಡಿ, ಸ್ವಲ್ಪ ಇದು ಯೋಗದ ಸಹಯೋಗವನ್ನ, ಒಂದು ಬೆರಳನ್ನ ಕೊಡಿ ಅಂತ ಬಿಟ್ಟು ಬಾಬಾ ಹೇಳ್ತಿದ್ದಾರೆ. ಆ ರೀತಿ ಮುಂದಿನ ವರ್ಷದಲ್ಲಿ ಈ ರೀತಿ ಪುರುಷಾರ್ಥವನ್ನ, ಸೇವೆಯನ್ನ, ಸಾಧನೆಯನ್ನ ಮಾಡುವಂತ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ.